ಅದು ತಗೊಳ್ಳುತ್ತದೆ. ಓಕೆ, ಗುಡ್ ಈವ್ನಿಂಗ್. ನೋಡಪ್ಪ, ಇವತ್ತು 2013 2024 ಎಲ್ಲ PYQs ಸಾಲ್ವ್ ಮಾಡ್ತೀನಿ. ದಿಸ್ ಇಸ್ ಅಬೌಟ್ ದಿ ಚಾಪ್ಟರ್ ಅಷ್ಟೇ. ಓಕೆ, ಎಲ್ಲ PYQs ಸಾಲ್ವ್ ಮಾಡೋಣ. ಕ್ವಶನ್ ಡಿಸ್ಪ್ಲೇ ಆಗುತ್ತೆ. ಯು ಟ್ರೈ ಟು ಆನ್ಸರ್ ಬೈ ಯುವರ್ ಸೆಲ್ಫ್. ಆದರೆ ಏನಾದರೂ ಟ್ರಿಕ್ಸ್ ಯೂಸ್ ಮಾಡ್ತೀರಾ ಅಂತ ನೋಡ್ಕೊಂತ ಹೋಗಿ ಅಷ್ಟೇ. ಓಕೆ, ಸೊ ಹೌ ಟು ಡೂ ದಿಸ್? ದಿಸ್ ಇಸ್ ದ ಕ್ವಶನ್ ಆಸ್ಕ್ಡ್ ಇನ್ 2013, ರೈಟ್? ಹೆಂಗೆ ಮಾಡ್ತೀರಾ? ಸೊ ಸೊಲ್ಯೂಷನ್, ಫಸ್ಟ್ ಆಫ್ ಆಲ್ ನಾನು ನಿಮಗೆ ಒಂದು ಕ್ವಶನ್ ಕೇಳಬೇಕು. ಇದು ಎಂಥ ಮ್ಯಾಟ್ರಿಕ್ಸ್? ಆನ್ಲೈನ್ ಹೇಳ್ರಪ್ಪ ಯಾರಾದ್ರೂ ಒಬ್ರು, ಇದು ಎಂಥ ಮ್ಯಾಟ್ರಿಕ್ಸ್? ಇದು ಕೆಳಗಡೆ 0 ಇದೆ ಅಂದ್ರೆ ಅಪ್ಪರ್. ಓಕೆನಾ? ಅಪ್ಪರ್ ಇದ್ರೆ ಡಿಟರ್ಮಿನೆಂಟ್ ಅಂತ ಹೇಳಿದ್ದೀನಿ. ಇವೆರಡನ್ನೂ ಪ್ರಾಡಕ್ಟ್ ತಗೋಬೇಕಷ್ಟೇ, ಹೌದಲ್ಲ? x+2 ಇಂಟು x - 2 ಇಸ್ ಈಕ್ವಲ್ ಟು 0. ಇಷ್ಟೇ, ಇವೆರಡು ಪ್ರಾಡಕ್ಟ್ ತಗೊಳ್ಳಿ, ಇಸ್ ಈಕ್ವಲ್ ಟು 0. ದಿಸ್ ಇಸ್ ಜಸ್ಟ್ ಲೈಕ್ a² - a + b ಇಂಟು a - b. ಇದನ್ನ ಎಂತ ಬರೀಬೋದು? a² - b². ಸೊ ಇದು ಗೊತ್ತಿರ್ಬೇಕಪ್ಪ. a + b ಇಂಟು a - b ಫಾರ್ಮುಲಾ ಏನು? a² - b². ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್. ಸೊ is equal to 0. So x² - 4 is equal to 0. x² is equal to 4. x is equal to ಆಕ್ಚುಲಿ +or -2 ಬರಬೇಕು. ನಮ್ಮ ಅಣ್ತಮ್ಮ ತಲೆ ಕೆಡಿಸ್ಕೊಂಡಿಲ್ಲ, ಹಂಗಾಗಿ 2ನೇ ಕೊಟ್ಟಿದ್ದಾನೆ. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. ಸೊ ಟೆಕ್ನಿಕಲಿ ಸ್ಪೀಕಿಂಗ್ ಅವರು +or -2 ಕೊಡಬೇಕಿತ್ತು, ಕೊಟ್ಟಿಲ್ಲ. ಕೊಡು ಅಂತ ಕೇಳಕ್ಕಾಯ್ತದ? ಅಲ್ಲೋಗಿ ಕೇಳಕ್ಕಾಗಲ್ಲ. ಓಕೆ, one more question. In solving the equations by Cramer's rule, then the value of x and y, in fact, then the value of x and y are. ಇದು ಎರಡು ತರ ಅಪ್ರೋಚ್. ಯು ಕ್ಯಾನ್ ಯೂಸ್ ಕ್ರೇಮರ್ಸ್ ರೂಲ್. ಇನ್ನೊಂದೇನು? ಇನ್ನೊಂದು ಮೆಥಡ್ ಹೆಂಗ್ ಮಾಡ್ತೀರಾ? ಕೊಟ್ಟಿರೋ ಆಪ್ಷನ್ಸ್ಗಳನ್ನ ಈಕ್ವೇಶನ್ಗೆ ಹಾಕಂತ ಹೋಗಿ. ಓಕೆನಾ? ಸೊ ಮೊದಲನೇ ಈಕ್ವೇಶನ್ ತಗೊಂತೀನಿ ನಾನು. 5x - 3y is equal to 1 ಅಂತ ಇದೆ. ಇನ್ನೊಂದು ಈಕ್ವೇಶನ್ ಇದೆ ಅಲ್ಲಿ, ಇಟ್ ಈಸ್ 2x - 5y is equal to -11 ಇದೆ. ಆಪ್ಷನ್ ಎ ತಗೊಂತೀನಿ. ಆಪ್ಷನ್ ಎ ತಗೊಂಡಿಲ್ಲ, ಏನಾಗುತ್ತೆ? 3 2 ಹಾಕಂತ ಹೋಗು. 5 × 3 - 3 × 2. ನಾನು ಹಿಂಗೆ ಬರಿತಾ ಇದ್ದೀನಲ್ವಾ, ಎಕ್ಸಾಮಲ್ಲಿ ನೀವು ಈ ಥರ ಬರಿಬಾರ್ದು, ಹಂಗೆ ಹೇಳಬೇಕು. ಯಾವ್ದಪ್ಪ ಅದು ಈಕ್ವೇಶನ್ ಇದಲ್ವಾ? ಸೊ 5 3 = 15 - 3 2 = 6. 15 - 6 ಎಷ್ಟಪ್ಪ? 9 ಅಲ್ವಾ? ಬಟ್ ನಾವೇನು ಬರ್ಬೇಕು? ನಮ್ಗೆ ಏನ್ ಬರ್ಬೇಕಿತ್ತು? 1 ಬರ್ಬೇಕಿತ್ತು. 1 ಬರಲ್ಲ. ಓಕೆನಾ? ಸೊ ಇಸ್ ಈಕ್ವಲ್ ಟು ನಿಮ್ಗೆ 9 ಬರುತ್ತೆ. ನನಗೆ ಆಕ್ಚುಲಿ ಏನ್ ಬರ್ಬೇಕು? 1 ಬರ್ಬೇಕು. ಹಂಗಾಗಿ ಆಪ್ಷನ್ ಡಿಸ್ಕಾರ್ಡ್ ಆಯ್ತು. 2 3 ಚೆಕ್ ಮಾಡಿ. 2 3 ಚೆಕ್ ಮಾಡಿ. ಬಿ ಯಾಕೆ ಚೆಕ್ ಮಾಡಲಿಲ್ಲ ಸರ್? ಬಿನು ಚೆಕ್ ಮಾಡಿ. ಯಾಕಂದ್ರೆ ಎರಡು ಪ್ಲಸ್ ಇದಾವಲ್ಲ, ಈಸಿಲಿ ಚೆಕ್ ಮಾಡ್ಬೋದು ಅಂತ ಹೇಳಿದೆ ಅಷ್ಟೇ. ಆಯ್ತು, ಬಿನ ಚೆಕ್ ಮಾಡು. ಬಿ ಚೆಕ್ ಮಾಡಿದ್ರೆ ಏನಾಗುತ್ತೆ? 5 × -3 - 3 × -2. ಇದು ಆನ್ಸರ್ ಏನ್ ಬರುತ್ತೆ ಹೇಳು? -15 + 6 ಎಷ್ಟಾಗುತ್ತೆ? -9 ಬರುತ್ತೆ. -9 ಬರುತ್ತೆ. ಅದು ಕೂಡ ಆಗಲ್ಲ, ಇದು ಕೂಡ ಆಗಲ್ಲ. ಇದಾಗುತ್ತಾ? 2 3 5 × 2 - 3 × 3 ಎಷ್ಟು? 5 10. 10 - 9 ಏನ್ ಬರುತ್ತೋ? 1 ಬಂತು. ನೋಡಿ, ಇಲ್ಲೇ ನೀವು ತಪ್ಪು ಮಾಡೋದು. ಸೊ ಇದು ಈ ಈಕ್ವೇಶನ್ ಸ್ಯಾಟಿಸ್ಫೈ ಮಾಡ್ತು, ಹಂಗಾಗಿ ಇದು ಅಂತ ಟಿಕ್ ಹಾಕಂಗಿಲ್ಲ. ಅದ ಸ್ಯಾಟಿಸ್ಫೈ ಮಾಡ್ತು ಅಂತಂದ್ರೆ ಅದೇ ಪಾಯಿಂಟ್ ನ ತಗೊಬಂದು ಇದಕ್ಕೂ ಹಾಕ್ಬೇಕು. ಎರಡನ್ನೂ ಸ್ಯಾಟಿಸ್ಫೈ ಮಾಡಿದ್ರೆ ಅದು ಕರೆಕ್ಟ್ ಅಂತ, ಇಲ್ಲಾಂದ್ರೆ ಇಲ್ಲ ಅಂತ. ಓಕೆ, ಚೆಕ್ ಮಾಡಿ. ಇದಾಗುತ್ತೆ ನೋಡಿ. ಆಪ್ಷನ್ ಸಿ ಚೆಕ್ ಮಾಡಿ. ಸಿ ಆಗುತ್ತಾ? 2 × 2 - 5 × 3 4 - 15 ಎಷ್ಟಾಗುತ್ತೆ? -11. ಹೌದು, ಸಿ ಅನ್ನೋ ಆಪ್ಷನ್ ಎರಡನ್ನೂ ಸ್ಯಾಟಿಸ್ಫೈ ಮಾಡ್ತು, ಹಂಗಾಗಿ ಸಿ ಇಸ್ ಕರೆಕ್ಟ್ ಅಂತ ಹೇಳ್ತೀವಿ. ಡಿ ಏನ್ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ.
ಇಲ್ಲ ಸರ್ ನಾವು ಕ್ರಾಮರ್ಸ್ ರೂಲಲ್ಲೇ ಮಾಡ್ತೀನಿ ಅಂತಂದ್ರೆ ಮಾಡ್ಕೊಳ್ಳಿ, ಓಕೆನಾ, ನಿಮ್ಮ ಇಷ್ಟ. ಓಕೆ, ಮನೇಲಿ ಮಾಡಿ ಕ್ರಾಮರ್ಸ್ ರೂಲ್. ಓಕೆ, ಏನ್ ಮಾಡಿ ಮನೆಯಲ್ಲಿ ಕ್ರಾಮರ್ಸ್ನ ಕರ್ಕೊಂಬನ್ನಿ. ಓಕೆನಾ, ಕ್ರಾಮರ್ಸ್ ರೂಲ್ ಪ್ರಕಾರ ಮಾಡಿ. ಓಕೆ, ಸೊ ಇಲ್ಲೊಂದು ಕ್ವಶನ್ ಕೊಟ್ಟಿದ್ದಾನೆ, ದೆನ್ ದ ವ್ಯಾಲ್ಯೂ ಆಫ್ ಎಕ್ಸ್, ಡಿಟರ್ಮಿನೆಂಟ್ ಎಕ್ಸ್ಪಾನ್ಷನ್ ಕೇಳ್ತಾನೆ. ಡೈರೆಕ್ಟ್ ಎಕ್ಸ್ಪಾನ್ಷನ್ ಮಾಡಿ, ಡಿಟರ್ಮಿನೆಂಟ್ ಎಕ್ಸ್ಪಾನ್ಷನ್ ಮಾಡಿ. ಏನಾಗುತ್ತೆ ಹೇಳಿ, ನಾರ್ಮಲ್ ಎಕ್ಸ್ಪಾನ್ಷನ್ ಅಷ್ಟೇ, ವಿಚ್ ಇಸ್ ಈಕ್ವಲ್ ಟು 2 ಇಂಟು 2 ಇಂಟು ನೋಡಿ ಡೈರೆಕ್ಟ್ ಬರೀತೀನಿ, ಇದೋಯ್ತು ಇದೋಯ್ತು, ಯಾವ್ದಪ್ಪ ಈಗ 7 ಇಂಟು ಎಕ್ಸ್ ಏನಾಗುತ್ತಪ್ಪ 7x ಮೈನಸ್ 8 7 56. ಇಲ್ಲೊಂದು ಮೈನಸ್ ಇದೆ, ಇದೇನೋ ಇಲ್ಲೊಂದು ಮೈನಸ್ ಇದೆ, ಏನಾಗುತ್ತದ 8 48 ಅಲ್ವಾ? ಆ ಹುಡುಗಿ ಶಾಪ್ ಹಾಕ್ಬಿಟ್ಟಿದೆ ಕಣ ನನಗೆ, ಕೆಲವೊಂದ್ಸಲ ಅಲ್ಲ ತುಂಬಾ ಸರಿ ಆಗುತ್ತೆ ನನಗೆ. ಓಕೆ, ಯಾಕಂದ್ರೆ ನಾನು 8ನೇ ಕ್ಲಾಸಲ್ಲಿ ಆ ಹುಡುಗಿ ಮಗ್ಗಿ ಕೇಳ್ಬಿಟ್ಟು ನನಗೆ ಮಗ್ಗಿ ಬರಲ್ಲ ಅನ್ನೋದನ್ನ, ಆ ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್ ನ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾಳೆ ಹುಡುಗಿ. ಓಕೆ, ಸೊ ಅವಳ ಜೀವನ ತಣ್ಣಗಿರ್ಲಿ. ಆಯ್ತು, -3 ಇಂಟು ಹೇಳ್ರಿ, 7 4 28 ಅಲ್ವೇನಪ್ಪ, 7 4 28 ಪ್ಲಸ್ 8 5 40 ಪ್ಲಸ್ 4 ಇಂಟು ಅಲ್ಲ, ಇದು ಈಸ್ ಈಕ್ವಲ್ ಟು ಇಲ್ಲಿ ಬೇಡ, ಪ್ಲಸ್ 4 ಇಂಟು ಮಾಡಪ್ಪ 6 4 24 minus 5x is equal to what? 0. Now it's all about simplification. 7 2s ಎಷ್ಟಪ್ಪ 14x plus 48 2s 48 ಎಳ್ಳ 56 ಸಾರಿ 96 ಮೈನಸ್ 28 ಪ್ಲಸ್ 40 ಬಂದ್ಬಿಟ್ಟು ಪ್ಲಸ್ 12 ಆಗುತ್ತೆ. ಇದು ಪ್ಲಸ್ 12 ಆಗುತ್ತೆ ಅಲ್ವೇನಪ್ಪ, ಇದು ಪ್ಲಸ್ 12. ಪ್ಲಸ್ 12 ಇಂಟು 3 ಏನಾಗುತ್ತೆ 12 3s 36. ಇದನ್ನೇನು ಮಾಡೋಕ್ಕಲ್ಲ, ಮಲ್ಟಿಪ್ಲೈ ಮಾಡಿ 24 ಮೈನಸ್ 96 ಮೈನಸ್ 20x ಇಸ್ ಈಕ್ವಲ್ ಟು 0. ನೋಡಿ ಮೈನಸ್ 96 ಪ್ಲಸ್ 96 ಕ್ಯಾನ್ಸಲ್. ಸೊ ಮಿಕ್ಕಿದೆ ಏನ್ ಬೇಕಪ್ಪ ನನಗೀಗ, ಸಿಮಿಲರ್ ಟರ್ಮ್ಸ್ ನ ಆಡ್ ಅಪ್ ಮಾಡಿ. 14x ಮೈನಸ್ 20x ಏನಾಗುತ್ತೆ ಮೈನಸ್ 6x, ಈ ಮೈನಸ್ 36 ಆಗುತ್ತೆ. ಮೈನಸ್ 36 ಇಸ್ ಈಕ್ವಲ್ ಟು 0, ಮೈನಸ್ 6x ಇಸ್ ಈಕ್ವಲ್ ಟು ಪ್ಲಸ್ 36. ಸೊ x ಇಸ್ ಈಕ್ವಲ್ ಟು 36 ಬೈ ಮೈನಸ್ 6. 6 1s 6, x ಇಸ್ ಈಕ್ವಲ್ ಟು ಏನ್ ಬಂತಪ್ಪ ಮೈನಸ್ 6 ಬಂತು. ಓಕೆ, ಇಷ್ಟು. In solving simultaneous linear equation, the value of the coordinates of x, y coefficient matrix ಕೇಳಿದಾನೆ. ಹೆಂಗ್ ಮಾಡ್ತೀರಪ್ಪ ಇದು? ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸ್ ತಗೊಳ್ಳಿ, ಕೊಟ್ಟರೆ ಈಕ್ವೇಷನ್ ನೀಟಾಗಿ ಬರ್ಕೊಳ್ಳಿ. ಡಿಟರ್ಮಿನೆಂಟ್ ಕಡೆ ಅಷ್ಟೇ, ಇನ್ನೇನಿಲ್ಲ. ಕೇಳೋ ಅಂತಮ್ಮ ಈಕ್ವೇಷನ್ ಬರ್ಕೊಳ್ಳಿ, ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ x ಪ್ಲಸ್ 2y ಮೈನಸ್ z ಇಸ್ ಈಕ್ವಲ್ ಟು 3. ಇನ್ನೊಂದು ಯಾವುದು 2x, ಕರೆಕ್ಟ್ ಆಗಿ ಇದೆಯಲ್ಲ ಎಲ್ಲ. ಇದೊಂಚೂರು ಮಿಸ್ಟೇಕ್ ಇದೆ, ನೋಡೋಣ. ಅದು ಪ್ಲಸ್ 2z ಇಸ್ ಈಕ್ವಲ್ ಟು 6. ಇದನ್ನ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ 4x 3y ಈ ಕಡೆ ತಗೊಂಬನ್ನಿ ಮೈನಸ್ 3y, ಈ z ಈ ಕಡೆ ತಗೊಂಬನ್ನಿ ಮೈನಸ್ z ಇಸ್ ಈಕ್ವಲ್ ಟು 16 ಆಗುತ್ತೆ. ನೀವೇನ್ ಕೇಳಿದಾನೆ ಅಂದ್ರೆ ಡೆಲ್ಟಾ ಕೇಳಿದಾನೆ ಅಷ್ಟೇ. ಹೌ ಟು ಫೈಂಡ್ ಡೆಲ್ಟಾ? ಸೊ ಡೆಲ್ಟಾ ಯು ಟೇಕ್ ದಿ ಕೋಎಫಿಷಿಯಂಟ್ಸ್ ಅಷ್ಟೇ. ಕೋಎಫಿಷಿಯಂಟ್ ತಗೊಳ್ಳಿ, 1 2 ಮೈನಸ್ 1, ಇದು 2 ಮೈನಸ್ 1 2, 4 ಮೈನಸ್ 3 ಮೈನಸ್ 1. ಸೊ ವಿಚ್ ಇಸ್ ಈಕ್ವಲ್ ಟು ಸಿಂಪ್ಲಿಫಿಕೇಶನ್. ನಿಮಗೆ ಬಿಟ್ಟಿದ್ದು. ಏನಾದರೂ ಈಸಿ ಮೆಥಡ್ ಇದೆಯಾ ಇದಕ್ಕೆ ಮಾಡೋಕ್ಕೆ? ಏನು ಈಸಿ ಮೆಥಡ್ ಇಲ್ಲ. ಓಕೆ, ನೀವು ಮಾಡಲೇಬೇಕು. 1 ಇಂಟು ಡೈರೆಕ್ಟ್ ಮಾಡಿ, 1 ಇಂಟು 1 1 ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 1 ಮೈನಸ್ ಇಲ್ಲೊಂದು ಮೈನಸ್ ಇದೆ, ಎರಡರಲ್ಲಿ ಒಂದು ಮೈನಸ್ ಇತ್ತು ಅಂದ್ರೆ ಮಿಡಲ್ ಪ್ಲಸ್ ಆಗುತ್ತೆ. 3 2s 6 ಮೈನಸ್ 2 ಇಂಟು
2 ಇಂಟು ನೋಡ್ರೋ, ಇದು ಪ್ಲಸ್ ತಗೋಬೇಕು, ಇದು ಮೈನಸ್, ಇದು ಪ್ಲಸ್. -2 ಇಂಟು ಇದೋಯ್ತು, ಇದೋಯ್ತು. ಇನ್ನೇನ್ ಬರುತ್ತಪ್ಪ? -2 -8 -1 ಇಂಟು ಇದೋಯ್ತು, ಇದೋಯ್ತು. ಇವೆರಡು ಮತ್ತು ಇವೆರಡು -6 ಪ್ಲಸ್ 4. ಓಕೆ, ಸೊ ವಿಚ್ ಇಸ್ ಈಕ್ವಲ್ ಟು 1 ಇಂಟು 7 -2 ಇಂಟು -10 -1 ಇಂಟು -2, which you will get, it is 7 minus into minus plus 20 plus 2 ಆಗುತ್ತೆ 20. ಡಬಲ್ ಎಲ್ಲೋ ಆಗಿದೆ, ಏನೋ ಆಗಿದೆ. ಏನ್ ಕೇಳಿದ ಗುರು ಅವನು? ದ ವ್ಯಾಲ್ಯೂ ಆಫ್ ದಿ ಡಿಟರ್ಮಿನೆಂಟ್ ಆಫ್ ದಿ ಕೋಎಫಿಷಿಯಂಟ್ಸ್. ಕರೆಕ್ಟ್ ಆಗಿದೆಯಲ್ಲ? 1 2 -1 ಕರೆಕ್ಟ್ ಆಗಿದೆ, 2 -1 2 ಕರೆಕ್ಟ್ ಆಗಿದೆ, 4 -3 -1 ಕರೆಕ್ಟ್ ಆಗಿದೆ. ಕ್ವಶನ್ ತಪ್ಪಿದ್ಯಾ? ಅಲ್ಲ, ಇಲ್ಲಿವರೆಗೂ ಕರೆಕ್ಟ್ ಆಗಿದೆ. ಇಲ್ಲೇನು ತಪ್ಪು ಮಾಡಿದ್ರು ನೋಡು. 1 ಇಂಟು 1 ಪ್ಲಸ್ 6 ಕರೆಕ್ಟ್ ಆಗಿದೆ. -2 ಇಂಟು ಇದೋಯ್ತು, ಇದೋಯ್ತು. -2 ಒಂದು ನಿಮಿಷ, ಕರೆಕ್ಟ್ ಆಗಿದೆ. -1 ಇಂಟು ಇದೋಯ್ತು, ಇದೋಯ್ತು. -6 ಪ್ಲಸ್ 4 ಕರೆಕ್ಟ್ ಆಗಿದೆ. 7 20 ಎಲ್ಲಿ ಮಿಸ್ಟೇಕ್ ಆಯ್ತು ಗುರು? ಆಪ್ಷನ್ ತಪ್ಪಿದ್ಯಾ? ಏನ್ ತಪ್ಪಿ? ಕ್ವಶನ್ ತಪ್ಪಿದ್ಯಾ? ಆಪ್ಷನ್ ತಪ್ಪಿದ್ಯಾ? ಏನಾದ್ರು ಗುರು? ಲೇ ಅಡ್ತಮ್ಮ, ಕ್ವಶನ್ ತಪ್ಪಿದ್ಯಾ? ಇಲ್ಲಿ 2 ಈಕ್ವಲ್ಸ್ ಇದೆ, 1 2 ಈಕ್ವಲ್ಸ್ ಬರಂಗಿಲ್ಲ. ಓಕೆ, ಅಲ್ಲ 16 ಬಿಟ್ಬಿಡು. ಮೈನ್ ಆಗಿ ನಮ್ಗಿದೆ 4x 3y ನ z ನ ಈ ಕಡೆ ತಗೊಂಡ್ಬಂದಿದ್ದೀನಿ. ಕರೆಕ್ಟ್ ಆಗಿದೆ. ಎಲ್ಲಿ ಮಿಸ್ಟೇಕ್ ಆಗಿದೆ ಅಂತ ಗೊತ್ತಾಯ್ತು. ಬಿಡಿ, ಆಯ್ತು ಹೋಗ್ಲಿ ಬಿಡಿ. ನಾವು ಈ ಕ್ವಶನಿಗೆ ತಕ್ಕನಂಗೆ ಆನ್ಸರ್ ಕರೆಕ್ಟಾಗಿ ಮಾಡಿದೀವಿ. ಏನ್ ತಪ್ಪು ಮಾಡಿದೀವಿ? ಎಲ್ಲಾದ್ರೂ ಎಲ್ಲೂ ತಪ್ಪು ಮಾಡಿಲ್ಲ. ಅವನು ಕೊಟ್ಟಿಲ್ಲ. ನಮಗ್ ಬರೋ ಆನ್ಸರ್ ಅವ್ನು ಕೊಡ್ಬೇಕಂದ್ರೆ ಅವನು ಪುಣ್ಯ ಮಾಡಿರ್ಬೇಕು. ಓಕೆ, ನಮಗ್ ಬಂದಿರೋ ಆನ್ಸರ್ ಅವ್ನು ಕೊಟ್ಟಿಲ್ಲ ಅಂದ್ರೆ ಅವನು ಪಾಪಿ ಅವನು. ಓಕೆನಾ? ಅಷ್ಟೇ, ಸುಮ್ಮನಾಗ್ಬಿಡ್ಬೇಕಷ್ಟೇ. ಇಲ್ಲೇನೋ ದೋಷ ಇದೆ ಕಣ್ರು, ಏನೋ ದೋಷ ಇದೆ, ನೋಡಿ ಹೇಳಿ. ಏನಿದೆ? ದೋಷ ಇದೆ. ಇಲ್ಲ ಅಂತಮ್ಮ, 4x ಇದೆಯಲ್ಲ, ಈ +3y ಈ ಕಡೆ ತಗೊಂಡಿದ್ದೀವಿ ಕಣೋ, -3y ಆಯ್ತದೆ. +z ಈ ಕಡೆ ತಗೊಂಡ್ರೆ -z ಆಗುತ್ತೆ. ಪ್ರಾಬಬಲಿ ಇಲ್ಲ, ಈಕ್ವೇಶನ್ ಅಲ್ಲಿ ಏನೋ ತಪ್ಪು ಮಾಡಿದೀವಿ, ತಪ್ಪು ಮಿಸ್ಪ್ರಿಂಟ್ ಆಗಿರುತ್ತೆ. ಇಲ್ಲ ಅಂತ ಅಂದ್ರೆ ಗೊತ್ತಲ್ಲ, ಅವನು ಪಾಪಿ. ಓಕೆ, ನೆಕ್ಸ್ಟ್ ಕ್ವಶನ್ ಮಾಡಿ. ಸೊ ಸಾಲ್ವ್ ಮಾಡಿ. 2x ನಾರ್ಮಲ್ ಎಕ್ಸ್ಪಾನ್ಷನ್ ಅಷ್ಟೇ. 2x ಇಂಟು 2x ಪ್ಲಸ್ 1 ಇಂಟು 3 ಮೈನಸ್ 1 ಇಂಟು -5x ಇಸ್ ಈಕ್ವಲ್ ಟು 0. ಎಕ್ಸ್ಪಾನ್ಷನ್ 3 ಎಷ್ಟಾಗುತ್ತೆ? ಇದು 6x ಪ್ಲಸ್ 3. 3ನ ಎರಡಕ್ಕೂ ಮಲ್ಟಿಪ್ಲೈ ಮಾಡಿದ್ದೀನಿ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 5 1 5, 5x ಇಸ್ ಈಕ್ವಲ್ ಟು 0. 6 ಪ್ಲಸ್ 5 ಎಷ್ಟಾಗುತ್ತಪ್ಪ? 11x ಪ್ಲಸ್ 3 ಇಸ್ ಈಕ್ವಲ್ ಟು 0. 11x ಇಸ್ ಈಕ್ವಲ್ ಟು ಪ್ಲಸ್ 3 ಈ ಕಡೆ ಹೋದ್ರೆ -3. x ಇಸ್ ಈಕ್ವಲ್ ಟು -3 ಅಪಾನ್ 11. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. ಅಯ್ಯಯ್ಯೋ, ಡೆಲ್ಟಾ ಎಕ್ಸ್ ಕೇಳಿದಾನೆ, ಎಕ್ಸ್ ಏನ್ ಕೇಳಿಲ್ಲ ಅವನು, ಡೆಲ್ಟಾ ಎಕ್ಸ್. ಸೊ ಡೆಲ್ಟಾ ಎಕ್ಸ್ ಬೇಕಂತ ಈಕ್ವೇಶನ್ ಗಳೆಲ್ಲ ಕರೆಕ್ಟ್ ಆಗಿದೆಯಾ ನೋಡಪ್ಪ. ಓ ಬೆಂಕಿ. ಓಕೆ,
ಡೆಲ್ಟಾ ಎಕ್ಸ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಂತ ಹೇಳಿದ್ರಿ ಹೇಳು. ಡೆಲ್ಟಾ ಅಂದ್ರೆ ಜಸ್ಟ್ ಕೋಎಫಿಷಿಯಂಟ್ ಗಳನ್ನ ತಗೊಂತೀರಾ. ಡೆಲ್ಟಾ ಎಕ್ಸ್ ಅಂದ್ರೆ ಫಸ್ಟ್ ಕಾಲಮ್ ಇದೆಯಲ್ಲ ಅದನ್ನ ಆರ್ ಎಚ್ ಎಸ್ ಇಂದ ರಿಪ್ಲೇಸ್ ಮಾಡ್ಬೇಕು. ಡೆಲ್ಟಾ ಎಕ್ಸ್ ಡೈರೆಕ್ಟ್ ಆಗಿ ಬರ್ಕೊಳ್ಳೋದು ನೋಡಿ. ಡೆಲ್ಟಾ ಎಕ್ಸ್ ಇಸ್ ಈಕ್ವಲ್ ಟು ನೋಡಿ ಫಸ್ಟ್ ಕಾಲಮ್ ಹೆಂಗ್ ಬರ್ಕೋಬೇಕಂದ್ರೆ ಹೆಂಗ್ ಬರ್ಕೋಬೇಕು ಆರ್ ಎಚ್ ಎಸ್ ಗಳನ್ನ ಬರ್ಕೊಂತ ಹೋಗ್ಬೇಕು. ಆರ್ ಎಚ್ ಎಸ್ ಏನಿದೆ ಇಲ್ಲಾಂದ್ರೆ ಇಲ್ಲಿ ಗ್ಯಾಪ್ ಬಿಟ್ಬಿಡಿ, ಈ 2 ಬರ್ಕೊಳಕ್ ಹೋಗ್ಬಿಡಿ, ಇಲ್ಲಿ 1 ಅಂತ ಬರ್ಕೊಳ್ಳಿ. ಫಸ್ಟ್ ಈಕ್ವೇಶನ್ ಅಲ್ಲಿ ಇವೆರಡನ್ನ ಮಾತ್ರ ಬರ್ಕೊಳ್ಳಿ. ಫಸ್ಟ್ ಒಂದು ಗ್ಯಾಪ್ ಬಿಟ್ಟಿದ್ದೀನಿ. ಸೆಕೆಂಡ್ ಈಕ್ವೇಶನ್ ಅಲ್ಲಿ ಎರಡನ್ನ ವೈ ಝೆಡ್ ಮಾತ್ರ ಬರ್ಕೊಳ್ಳಿ. ವೈ ಝೆಡ್ ಏನು 1 ಮತ್ತೆ 2. ಥರ್ಡ್ ಈಕ್ವೇಶನ್ ಅಲ್ಲಿ ವೈ ಝೆಡ್ ಏನು 2 ಮತ್ತೆ -1. ಇದು ಎಕ್ಸ್ ಖಾಲಿ ಬಿಟ್ಟಿದ್ದೀರಾ. ಬರೀ ಡೆಲ್ಟಾ ಕೇಳಿದ್ರೆ ಎಕ್ಸ್ ಅದನ್ನೇ ಬರ್ಕೊಂತಿದ್ದೆ. ಬಟ್ ಈ ಡೆಲ್ಟಾ ಎಕ್ಸ್ ಆಗಿರೋದ್ರಿಂದ ಆರ್ ಎಚ್ ಎಸ್ ಬರ್ಬಿಡಿ. ಏನಿದು 1 0 2. ಡೆಲ್ಟಾ ವೈ ಕೇಳಿದ್ರೆ ಎಕ್ಸ್ ಮತ್ತೆ ಝೆಡ್ ಬರ್ಬಿಟ್ಟು ವೈ ನ ಬರೀತಿದ್ರಿ. ಓಕೆ, ಸೊ ದಿಸ್ ಇಸ್ ದ ಥಿಂಗ್. So which is equal to expand it. Just expand it. 1 into plus minus plus 1 into -1 -4 -1 into ಇದು ಆಯ್ತು 0 -4. ಪ್ರಾಕ್ಟೀಸ್ ಮಾಡ್ಬೇಕಪ್ಪ. ಏನಪ್ಪ ಡೈರೆಕ್ಟ್ ಆಗಿ ಮಾಡ್ಕೊಂಡು ಹೋಗ್ತಾನೆ ಅಂತ ಹೇಳೋದಲ್ಲ, ನೀವು ಇವೆಲ್ಲ ಕಲ್ತಿರ್ಬೇಕು. 1 into 2 0 -2. So which on simplification 1 into -5 minus 1 into -4 plus 1 into -2 which is equal to -5 plus 4 -2. So which is equal to -3. Option D. ಇಷ್ಟೇ ಡೆಲ್ಟಾ. ಎಕ್ಸ್ ಕೇಳಿಲ್ಲ ಅವನು. ಎಕ್ಸ್ ಕೇಳಿದ್ರೆ ಮತ್ತೆ ಬ್ಲಂಡರ್ ಅದು. ಯಾಕೆ ಹೇಳು? ಡೆಲ್ಟಾ ಕಂಡುಹಿಡಿಬೇಕು, ಆಮೇಲೆ ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ. ಎಕ್ಸ್ ಗೆ ಫಾರ್ಮುಲಾ ಹೇಳಿ ನೋಡೋಣ ಸರಿ, ಹೆಂಗ್ ಹೇಳ್ತೀರಾ? ವೈಗೆ ಡೆಲ್ಟಾ ವೈ ಬೈ ಡೆಲ್ಟಾ, ಝೆಡ್ ಗೆ ಡೆಲ್ಟಾ ಝೆಡ್ ಬೈ ಡೆಲ್ಟಾ. ಅವರ ಸರಿ ಫಾರ್ಮುಲಾನೇ ಕೇಳ್ಬಿಡ್ಬೋದು. ದ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಏನಿದೆ? ಸೊ ಡೈರೆಕ್ಟ್ ನಾವು ಆನ್ಸರ್ ಅಂತ ಹೇಳ್ಬೋದು. ನಾವಿಲ್ಲಿ 0 ಅಂತ ಹೇಳ್ಬೋದು. ಯಾರಾದ್ರೂ ಹೇಳ್ತೀರಾ ಹೆಂಗೆ 0 ಅಂತ ಹೇಳ್ಬೋದು ಸರ್ ಅಂತ? ನೋಡಿ, ಈಗ ಯಾವತ್ತಾದ್ರೂ ಪ್ರಪೋರ್ಷನ್ ಇದ್ರೆ ಡಿಟರ್ಮಿನೆಂಟ್ ಇಲ್ಲಿ 1 1 1 ಇದೆ, ಇಲ್ಲಿ 3 3 3 ಇದೆ, ಇಲ್ಲಿ 4 5 6 ಇದೆ. ಡೈರೆಕ್ಟ್ ಆಗಿ ಹೆಂಗ್ 0 ಅಂತ ಹೇಳ್ಬೋದು ಅಂತ ಅಂದ್ರೆ, ಯಾವ್ದಾದ್ರು 2 ರೋಸ್, ಇದು ಪ್ರಾಪರ್ಟಿ ನಾನು ಬರ್ಸಿದೀನಿ, ಯಾವ್ದಾದ್ರು 2 ರೋಸ್ ಅಥವಾ ಯಾವ್ದಾದ್ರು 2 ಕಾಲಮ್ಸ್ ಪ್ರಪೋರ್ಷನ್ ಆಗಿದ್ರೆ, ಪ್ರಪೋರ್ಷನ್ ಐಡೆಂಟಿಕಲ್ ಪ್ರಪೋರ್ಷನ್ ಎರಡು ಒಂದೇ, ಸೇಮ್ ಇದ್ರೆ 100% 0, ಪ್ರಪೋರ್ಷನ್ ಆಗಿದ್ರು 0ನೇ. ಪ್ರಪೋರ್ಷನ್ ಅಂದ್ರೆ ಹೆಂಗ್ ಗೊತ್ತಾ ಮೀನಿಂಗು? ಈಗ ಈ ರೋ ಇದೆಯಲ್ಲ 1 1 1 ಇದೆಯಲ್ಲ, ಸಪೋಸ್ ಏನಾದ್ರು ಇದಕ್ಕೆ 3 ನ ಮಲ್ಟಿಪ್ಲೈ ಮಾಡಿದ್ರೆ ಇದು ಬಂದ್ಬಿಡುತ್ತಾ ನೋಡು. 1 1 1 ಗೆ 3 ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ? 3 3 3. ಅದು ಇನ್ನೊಂದು ರೋ ಬರ್ತಾ ಇದೆ, ಟಕ್ ಅಂತ ಹೇಳು ಆನ್ಸರ್ 0 ಅಂತ. ಯಾವ್ದಾದ್ರು ಒಂದು ರೋಗೆ ಏನೋ ಒಂದು ನಂಬರ್ ಮಲ್ಟಿಪ್ಲೈ ಮಾಡಿದಾಗ ಇನ್ನೊಂದು ರೋ ಬಂತು ಅಂತ ಅಂದ್ರೆ 100% 0. ಓಕೆ, ಸೊ ಹಂಗಾಗಿ ಡೈರೆಕ್ಟ್ ಆಗಿ ಆನ್ಸರ್ ಅಂತ ಹೇಳ್ಬೋದು. ಇನ್ನೊಂದು ಮೆಟ್ರಿಕ್ ಕೊಡ್ತೀನಿ ನೋಡಿ. ಈಗ 2 -7 1 -2 7 -1 4 3 2. ಆನ್ಸರ್ ಏನು? ಹೆಂಗ್ 0 ಏನ್ರ 0 ಆಗುತ್ತೋ ಆಗಲ್ಲ? ಮೈ ಕ್ವಶನ್ ಇಸ್. ಇಲ್ಲ, ಎಕ್ಸ್ಪಾನ್ಷನ್ ಮಾಡಿ ನೋಡಿ. ನಾನು ಹೇಳ್ತೀನಿ 100% 0 ಬರುತ್ತೆ. ಯಾಕೆ 0 ಬರುತ್ತೆ ಅಂದ್ರೆ ನೋಡಿ, ಈಗ ಯಾವುದೋ ಒಂದು ರೋಗೆ, ಹೌದು, ಈಗ ಫಸ್ಟ್ ರೋಗೆ ನೀವೇನಾದ್ರೂ ಮೈನಸ್ ನ ಮಲ್ಟಿಪ್ಲೈ ಮಾಡಿದ್ರಿ ಅಂತ ಇಟ್ಕೊಳ್ಳಿ, -1 ನ ಮಲ್ಟಿಪ್ಲೈ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ನಿಮ್ಗೆ ಇದು ಬರುತ್ತೆ, ಹೌದಲ್ವಾ? ಸೊ ಹಾಗಾಗಿ ಡೈರೆಕ್ಟ್ ಆಗಿ ಹೇಳ್ಬೋದು 0 ಅಂತ. ಅಂದ್ರೆ ಯಾವ್ದಾದ್ರು ಒಂದು ರೋಗೆ ಒಂದು ಕಾನ್ಸ್ಟೆಂಟ್ ನ ಮಲ್ಟಿಪ್ಲೈ ಮಾಡಿದಾಗ ಇನ್ನೊಂದು ರೋ ಸಿಕ್ಕಿದ್ರೆ ಅವಾಗ ಡೈರೆಕ್ಟ್ ಆಗಿ 0 ಅಂತ ಹೇಳ್ತೀವಿ. ಇದು ಐಡೆಂಟಿಟಿ ತೀರಾ ಐಡೆಂಟಿಕಲ್ ಪ್ರಾಪರ್ಟಿ ಅಂತ ಹೇಳಿದ್ನಲ್ಲ, ಅದ್ರದ್ದೇ ಸ್ಪೆಷಲ್ ಪ್ರಾಪರ್ಟಿ. ಓಕೆನಾ? ಅದ್ರ ಕೆಳಗಡೆ ಇರೋದೇನೆ, ಏನ್ ಸಮಸ್ಯೆ ಇಲ್ಲ. ಐಡೆಂಟಿಕಲ್ ಪ್ರಾಪರ್ಟಿ. ಇಲ್ಲಾಂದ್ರೆ ಇನ್ನೊಂದ್ ತರ ಹೆಂಗ್ ಅಪ್ರೋಚ್ ಮಾಡ್ಬೋದು ಅಂತ ಅಂದ್ರೆ, ನಾನು ಇನ್ನೊಂದ್ ತರ ಹೇಳಿದ್ದೆ. ಏನಂತ ಹೇಳಿದ್ದೆ? ಯಾವ್ದಾದ್ರು ಒಂದು ರೋ ನಲ್ಲಿ ಅಥವಾ ಯಾವ್ದಾದ್ರು ಒಂದು ಕಾಲಮ್ ನಲ್ಲಿ ಏನಾದ್ರು ಒಂದು ಕಾಮನ್ ಇದ್ರೆ ಯು ಕ್ಯಾನ್ ಟೇಕ್ ಇಟ್ ಔಟ್ ಆಸ್ ಎ ಕಾಮನ್ ಫ್ಯಾಕ್ಟರ್ ಅಂತ. ಇಲ್ಲಿಂದ ನೀವು 3 ನ ಕಾಮನ್ ತೆಗೆದ್ರೆ ಏನಾಗುತ್ತೆ? ಇಲ್ಲೇನೇನ್ ಬರುತ್ತೆ? ಇನ್ನ 1 1 1 ಬರುತ್ತೆ. ಅವಾಗ ಐಡೆಂಟಿಕಲ್ ಪ್ರಾಪರ್ಟಿ ಪ್ರಕಾರ ಏನಂತ ಹೇಳ್ಬೋದು ನಾವು?
0 ಅಂತ ಹೇಳ್ಬೋದು. ಅರ್ಥ ಆಯ್ತಾ? ಅಷ್ಟೇ. ಯೋ ಕ್ರೇಮರ್ 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 ಸೈ ಕೊಡಿತಾವಂಗ್ರು ಇವನು. ಕ್ರೇಮರ್ ಯಾರೋ ಇವನು. ಅದೇ ಮಾಮೂಲಿ ಗೊತ್ತಲ್ಲ. ಏನ್ ಕೇಳಿದಾನೆ ಅದು? ವ್ಯಾಲ್ಯೂ ಆಫ್ ಎಕ್ಸ್ ಕೇಳಿದಾನೆ. ವ್ಯಾಲ್ಯೂ ಆಫ್ ಎಕ್ಸ್. ಇಲ್ಲ ನೀವು ಸೈಮಲ್ಟೇನಿಯಸ್ ಇಕ್ವೇಷನ್ ತರನಾರು ಮಾಡಿ, ಎಷ್ಟೊಂದು ಮೆಥಡ್ಗಳಿದಾವೆ ಗುರು, ನಿನ್ನಿಷ್ಟ. ಓಕೆನಾ? ಸೊ ನಾನು ಈ ತರ ಮಾಡ್ತೀನಿ ನೋಡಿ. ಈಗ 10ನೇ ಕ್ಲಾಸ್ ಗೊತ್ತಾ? 10ನೇ ಕ್ಲಾಸಲ್ಲಿ ಇದ್ರ ಇಲ್ವಾ? ಮೊದಲನೇ ಇಕ್ವೇಷನ್. ಎರಡನೇ ಇಕ್ವೇಷನ್ ಅಂತ ಇದೆಯಪ್ಪ, ಎಕ್ಸ್ ಮೈನಸ್ 2y ಇಸ್ ಈಕ್ವಲ್ ಟು 8. ಅಡಿಷನ್ ಮಾಡೋಣ, ಕ್ಯಾನ್ಸಲ್ ಆಗುತ್ತಣ. 3x ಪ್ಲಸ್ ಮಾಡ್ತಾ ಇದ್ದೀನಿ, ಪ್ಲಸ್ 2y ಮೈನಸ್ 2y ಕ್ಯಾನ್ಸಲ್. 3x ಪ್ಲಸ್ x ಎಷ್ಟಪ್ಪ? 4x. 4 ಪ್ಲಸ್ 8 ಎಷ್ಟಪ್ಪ? 12. x ಇಸ್ ಈಕ್ವಲ್ ಟು 12/4. 4 1 4 3 4 1 4 3. ಯಾವ ಕ್ರೇಮರು ಬೇಡ, ಯಾರು ಬೇಡ. ಅವನು ಹೇಳವನ ಯೂಸಿಂಗ್ ಕ್ರೇಮರ್ ರೂಲ್ ಅಂತ. ನೀವು ಸೆಮಿಸ್ಟರ್ ಎಕ್ಸಾಮ್ ಅಲ್ಲಿ ಕ್ರೇಮರ್ ರೂಲ್ ಅಂತ ಹೇಳಿದ್ರೆ ಕ್ರೇಮರ್ ರೂಲೇ ಮಾಡ್ಬೇಕಿತ್ತು. ಇದು ಕಾಂಪಿಟೇಟಿವ್ ಎಕ್ಸಾಮು, ಯಾವ್ದನ ಮಾಡೋ, ನನ್ಗೊಟ್ಟಿಗೆ ಆನ್ಸರ್ ಬೇಕಷ್ಟೇ. ಏನ್ ಹೇಳಪ್ಪ? ಎರಡು ಈಕ್ವೇಶನ್ ಬರ್ಕೊಂಡೆ ಕಣೋ, ಎರಡು ಈಕ್ವೇಶನ್ ಬರ್ಕೊಂಡೆ, ಅವೆರಡು ಆಡ್ ಮಾಡ್ತಾ ಇದ್ದೀನಿ. SLC ಮಾಡಿದ್ರಿ ಗೊತ್ತಾ? SLC ಕಣೋ. ಇದು ಪ್ಲಸ್ 2y ಮೈನಸ್ 2y ಹಿಂಗ್ ಕ್ಯಾನ್ಸಲ್ ಮಾಡಿದ್ರಲ್ವೇನೋ, ಪ್ಲಸ್ 2y ಮೈನಸ್ 2y ಕ್ಯಾನ್ಸಲ್. 3x ಪ್ಲಸ್ x ಎಷ್ಟಪ್ಪ? 3x ಪ್ಲಸ್ x 4x ಬರ್ಕೊಂಡೆ. 4 ಪ್ಲಸ್ 8 ಎಷ್ಟಪ್ಪ? 12 ಬರ್ಕೊಂಡೆ. ಸೊ x ಇಸ್ ಈಕ್ವಲ್ ಟು 12. ಈಕೆ 4 ಕೆಳಗಡೆ ಹೋಯ್ತು. 4 1 4 3 ಅಷ್ಟೇ. ಇಲ್ಲ ಕ್ರೇಮರ್ ರೂಲ್ ಮನೇಲಿ ಮಾಡಿ, ಕ್ರೇಮರ್ ರೂಲ್ ಮನೇಲಿ ಮಾಡಿ. ಅಂದ್ರೆ ನಾನು ಹೇಳ್ತಾ ಇರೋದು ಕ್ರೇಮರ್ ರೂಲ್ ಅಂದ್ರೆ ಏನಾಗುತ್ತೆ ಗೊತ್ತಾ? ಈಗ ಡೆಲ್ಟಾ ಕಂಡಿಡಿಬೇಕು, ಡೆಲ್ಟಾ ಎಕ್ಸ್ ಕಂಡಿಡಿಬೇಕು, ಅವೆಲ್ಲ ಯಾಕೆ, ಯಾರಿಗೆ ಬೇಕು? ಯಾವ್ದು ಈಸಿ ಆಗುತ್ತೋ ಅದನ್ನ ಮಾಡ್ಬೇಕು. ಹಿಂಗೇ ಮಾಡಿ ಹಂಗೆ ಮಾಡಿ ಅಂತ ಏನಿಲ್ಲ. ಏನಮ್ಮ ಹೇಳಮ್ಮ ಶಿವಗಾಮಿನಿ, ಹೇಳು. ಅದು ಬೇರೆ ವಿಷಯ. ಓಕೆನಾ? ಅದು ಅವಾಗ ನಾನು ಏನಂತ ಹೇಳ್ತಿದ್ದೆ ಗೊತ್ತಾ? ಕ್ರೇಮರ್ ರೂಲ್ ಮಾಡಿ ಅಂತ ಹೇಳ್ತಿದ್ದೆ. ಓಕೆ, ಅಂದ್ರೆ ಕೋಎಫಿಷಿಯಂಟ್ ನ ಸೇವ್ ಮಾಡ್ಕೋಬೇಕಷ್ಟೇ. ಈಗ ಅದನ್ನ ಮತ್ತೆ ಹೇಳಕ್ ಹೋದ್ರೆ ಮತ್ತೆ ಅದೊಂದು ಸಪ್ರೇಟ್ ಥಿಯರಿ ಆಗುತ್ತೆ, ಅದು ಬೇಡ. ಅಂದ್ರೆ ಸಪೋಸು ಅವಳು ಹೇಳಿದ್ದು ಕರೆಕ್ಟ್ ಡೌಟ್ ಇದೆ ಸರ್, ಇಲ್ಲಿ ಏನಾದ್ರೂ 2 ಬದಲಾಗಿ 3 ಏನಾದ್ರೂ ಇದ್ದಿದ್ರೆ ಅವಾಗ ಏನ್ ದಬಾಕ್ತೀರಿ ಸರ್ ಅಂತ. ನೀವೇನ್ ಮಾಡ್ಬೇಕಂದ್ರೆ ಅವಾಗ ಯು ಹ್ಯಾವ್ ಟು ಮೇಕ್ ದಿ ಕೋಎಫಿಷಿಯಂಟ್ ಆಫ್ ಎನಿ ಒನ್ ವೇರಿಯಬಲ್ ಸೇಮ್, ದೆನ್ ಕ್ಯಾನ್ಸಲ್. ಓಕೆ, ಅದು ಮಾಡ್ಬೇಕು. ಅದನ್ನ ಮಾಡೋದಕ್ಕಿಂತ ಕ್ರೇಮರ್ ರೂಲ್ ಮಾಡಿ ಅಂತ ಹೇಳ್ಬಿಟ್ಟಿದೆ. ನಾನು ಯಾಕೆ ಇದನ್ನ ತಗೊಂಡೆ ಅಂತ ಅಂದ್ರೆ, ಡೈರೆಕ್ಟ್ ಆಗಿ ಇಲ್ಲಿ ಪ್ಲಸ್ 2y ಇತ್ತು, ಮೈನಸ್ 2y ಇತ್ತು. ನನಗೆ ಅವ್ನು ಕೇಳಿದ್ದು ಎಕ್ಸ್, ಹಂಗಾಗಿ ಡೈರೆಕ್ಟ್ ಆಗಿ y ಕ್ಯಾನ್ಸಲ್ ಆಗಿರೋದು ಎಕ್ಸ್ ಬರುತ್ತೆ ಅಂತ ಮಾಡಿದೆ. ನಿಮ್ ಇಷ್ಟ. ಓಕೆನಾ? ಅದು ಮತ್ತೆ ಅದು ಬೇರೆ ಥಿಯರಿ ಆಗುತ್ತೆ, ಅದು ಬೇಡ. SLC ಇರುತ್ತೆ, ಕ್ರೇಮರ್ ರೂಲ್ ಮಾಡಿ. ಓಕೆನಾ? ಬೆಸ್ಟ್ ಕ್ರೇಮರ್ ರೂಲ್ ಅಪ್ಲೈ ಮಾಡಿ. ವ್ಯಾಲ್ಯೂ ಆಫ್ ಎಕ್ಸ್, ವ್ಯಾಲ್ಯೂ ಆಫ್ ಎಕ್ಸ್ ಹೇಳಿದ್ರೆ ಎಕ್ಸ್ಪ್ಯಾನ್ಷನ್ ಮಾಡಿ, ಎಕ್ಸ್ಪ್ಯಾನ್ಷನ್ ಮಾಡಿ. ಎಕ್ಸ್ಪ್ಯಾನ್ಷನ್ ಮಾಡಪ್ಪ. 1 ಇಂಟು ಪ್ಲಸ್ ಮೈನಸ್ ಪ್ಲಸ್ 1 ಇಂಟು 3x ಮೈನಸ್ 12 ಮೈನಸ್ 2 ಇಂಟು 6 ಮೈನಸ್ 9 ಪ್ಲಸ್ 1 ಇಂಟು ಹೇಳಿ 8 ಮೈನಸ್ 3x is equal to 0. Simply 1 into anything, same thing. 3x minus 12 minus 6 minus 9 ಎಷ್ಟಾಗುತ್ತೆ? ಮೈನಸ್ 3 ಆಗುತ್ತೆ. ಮೈನಸ್ 3 ಆಗುತ್ತೆ. ಪ್ಲಸ್ 1 ಇಂಟು ಅಂದ್ರೆ 8, 1 ಮಲ್ಟಿಪ್ಲೈ ಮಾಡಿ, ಮೈನಸ್ 3x is equal to 0. ಓಕೆನಾ? ಸೊ ಮೈನಸ್ 3x ಕ್ಯಾನ್ಸಲ್ ಆಗಲ್ಲ. ಅದು ಗೊತ್ತಾಯ್ತು. ಓಕೆನಾ? ಹೇಳೋದೊಂದು ಮಾಡೋದೊಂದು. ಓಕೆನಾ? ಸೊ ಏನಾಗ್ತಿದಪ್ಪ? ಪ್ಲಸ್ 6 ಇಡ್ಕೊಳ್ಳೋಣ ಅಣ್ಣ. ನಿನ್ಗೆ ಏನ್ ಬೇಕಣ್ಣ? ಎಕ್ಸ್. ನೀನ್ ಮಾಡ್ತಾ ಇರೋದ್ರಲ್ಲಿ ಎಕ್ಸೇ ಕಾಣುತ್ತೆ ಇಲ್ಲ. ಡಮಾ ಹಂಗ ಹೇಳಂಗಿಲ್ಲ. 0 ಗ್ರೇಸ್. ಆಕ್ಚುಲಿ ಇದು ಕ್ವಶನ್ ಕರೆಕ್ಟ್ ಆಗಿದೆ. ಇನ್ನೊಂದ್ಸರಿ ಚೆಕ್ ಮಾಡಿ. ಇನ್ನೊಂದ್ಸರಿ ಚೆಕ್ ಮಾಡಮ್ಮ. ಕ್ವಶನ್ ಕರೆಕ್ಟ್ ಆಗಿದೆಯಾ? ಯಾವ ಕ್ವಶನ್ ಇದಲ್ಲ?
1 2 3 2x ಕ್ಯಾನ್ಸಲ್ ಆಗ್ತಿದೆಯಲ್ಲ. ಹಂಗೆ ಕ್ಯಾನ್ಸಲ್ ಆಗಂಗಿಲ್ಲ, ಆಗಬಾರ್ದು. ಈಸ್ ಈಕ್ವಲ್ ಟು ಇಟ್ ಅಲ್ಲ, ನಾವು ಎಕ್ಸ್ ಕೇಳೋನೆ ಅಂತಂದ್ರೆ ಎಕ್ಸೇ ಉಳಿತಾ ಇಲ್ವಲ್ಲ ಅಣ್ಣ. ಓಕೆನಾ? ಏನೋ ಆಗಿದೆ, ಏನೋ ಆಗಿದೆ, ಅದೇನು ಅಂತ ನನಗೂ ಗೊತ್ತಿಲ್ಲ. ಪ್ರಾಬಬಲಿ ಕ್ವಶನ್ ತಪ್ಪಿರ್ಬೋದು, ಪ್ರಾಬಬಲಿ ಕ್ವಶನ್ ತಪ್ಪಿದೆ, ಕ್ವಶನ್ನು ತಪ್ಪಿರಬಹುದು. ಚೆಕ್ ಮಾಡ್ತೀರಾ? ನನಗೆ ನೀವೇ ಹೇಳ್ಬೇಕು ಏನಾದ್ರೂ ತಪ್ಪಿರಬಹುದಾ ಅಂತ. ತಪ್ಪಿರಬಹುದು, ಎಲ್ಲೋ ಪ್ಲಸ್ ಮೈನಸ್ ಏನೋ ಮಿಸ್ಟೇಕ್ ಆಗಿರುತ್ತೆ. ಯಾವಾದ್ರೂ ಕ್ವಶನ್ ಪೇಪರ್ಗಳಿದ್ರೆ ಹಳೆವು, ಯಾವ್ದೋ ಬೇರೆ ಬೇರೆ ಮೆಟೀರಿಯಲ್ಸ್ಗಳೇನಾದ್ರೂ ಇತ್ತು ಅಂತ ಅಂದ್ರೆ ನೀವು ಚೆಕ್ ಮಾಡಿ ನನಗೆ ಹೇಳಿ, ನೀವೇ ಹೇಳ್ಬೇಕು ನನಗೆ. ವಾಟ್ಸಪ್ ಅಲ್ಲಿ ಹಾಕ್ಬೇಕು ಒಂದು, ಸರ್ ಹಿಂಗಾಗೈತೆ ಸರ್ ಅಂತ. ಓಕೆನಾ? ಏನೋ ಆಗಿದೆ, ಸೊ ಇದು ಕಾಂಟ್ರಡಿಕ್ಷನ್. ಹೇಳ್ತೀರಾ? ಆನ್ಲೈನ್ ನೋಡ್ ಹೇಳ್ತೀರಾ? ಇಲ್ಲಿ ಈ ತರ ಎಕ್ಸ್ ಕ್ಯಾನ್ಸಲ್ ಆಗಂಗಿಲ್ಲ. ಆಪ್ಷನ್ ಪ್ರಾಬ್ಲಮ್ ಇಲ್ಲ ಇದು. ನೀವು ಆಪ್ಷನ್ ಏನಾದ್ರು ಕೊಡ್ಲಿ, ಇಲ್ಲ ಈ ಎಕ್ಸ್ ಕ್ಯಾನ್ಸಲ್ ಆಗ್ಬಿಡ್ತವೆ. ಎಕ್ಸೇ ಉಳಿತಾ ಇಲ್ಲ ನಮ್ಗೆ. ಎಕ್ಸ್ ಇರ್ಬೇಕು ಆಕ್ಚುಲಿ ನಮ್ಗೆ, ಯಾಕಂದ್ರೆ ಕೇಳಿರೋದೇ ಅವನು ಎಕ್ಸ್. ಹಂಗಾಗಿ ನನಗೆ ಅನ್ಸಿದ ಪ್ರಕಾರ ಇಲ್ಲೆಲ್ಲೋ ತಪ್ಪಿದೆ, ಡಿಟರ್ಮಿನೆಂಟ್ ನಲ್ಲಿ ಎಲ್ಲೋ ತಪ್ಪಿದೆ. ಆನ್ಸರ್ ಪ್ರಾಬ್ಲಮ್ ಇಲ್ಲ. ಓಕೆ, ಪ್ರಾಬ್ಲಮ್ ಏನ್ ಗೊತ್ತಾ? ಇಲ್ಲ ಅಂದ್ರೆ ಇಲ್ಲಿ ಇನ್ನೊಂದು ಆಪ್ಷನ್ ಅಲ್ಲಿ ಕಾಂಟ್ ಫೈಂಡ್ ಅಂತ ಕ್ವಶನ್ ಕೊಡ್ಬೇಕಿತ್ತು ಅವನು. ಓಕೆನಾ? ಕಂಡಿಡಿಯಕ್ ಆಗಲ್ಲ ಅಂತ ಇನ್ನೊಂದು ಆಪ್ಷನ್ ಇದ್ರೆ ಅದು ಅವಾಗ ಕತೆ ಬೇರೆ. ದ ವ್ಯಾಲ್ಯೂ ಆಫ್ ಎಕ್ಸ್ ಇಫ್, ಅಯ್ಯಯ್ಯಪ್ಪ ಮಾಡ್ಗುರು, ವ್ಯಾಲ್ಯೂ ಆಫ್ ಎಕ್ಸ್ ಇದು ಸೈಕ್, ಏನು ಮಾಡಕ್ಕಾಗಲ್ಲ ಇದು. ಇದಕ್ಕೆ ಯಾವುದೇ ರೀತಿ ಶಾರ್ಟ್ ಕಟ್ಟೇ ಇಲ್ಲ, ಮಾಡ್ಲೇಬೇಕು. ಯಾಕಂದ್ರೆ ಅಣ್ತಮ್ಮ ಹೆಂಗ್ ಕೊಟ್ಟವನೆ, ವ್ಯಾಲ್ಯೂ ಆಫ್ ಎಕ್ಸ್ ಕೇಳವನೆ. ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಅಂದ್ರೆ ನೀನ್ ಏನೇನ್ ಕಂಡಿಬೇಕಿಲ್ಲಿ? ಡೆಲ್ಟಾ ಮತ್ತೆ ಡೆಲ್ಟಾ ಎಕ್ಸ್ ಎರಡೂ ಕಂಡುಹಿಡಿಬೇಕು. ಮತ್ತೆ ಎಕ್ಸ್ ವೈ ಅಂತ ಏನಾದ್ರು ಕೇಳಿದ್ರೆ ಕತೆ ಬೇರೆ. ಎಕ್ಸ್ ವೈ ಅಂತ ಕೇಳಿದ್ದಿದ್ರೆ ನೀವು ಆಪ್ಷನ್ ವೆರಿಫಿಕೇಶನ್ ಮಾಡ್ಕೋಬಹುದಿತ್ತು. ಇಲ್ಲಿ ಎಕ್ಸ್ ವೈ ಅಂತಾನೂ ಕೇಳಿಲ್ಲ, ಹಂಗಾಗಿ ಇಲ್ಲಿ ಯಾವ್ದು ಶಾರ್ಟ್ ಕಟ್ ಇಲ್ಲ. ಇದಕ್ಕೆ ಇಂಥ ಕ್ವಶನ್ ಕೊಡಬಾರ್ದು ಅಂತ ಒಂದು ಅಭಿಷೇಕ ಮಾಡಿಸ್ತಾ ಇದ್ದೀನಿ. ಎಲ್ರು ದೇಣಿಗೆ ಇರ್ತೀರಿ. ಓಕೆನಾ? ಫಸ್ಟ್ ಈಕ್ವೇಶನ್ ಡೆಲ್ಟಾ ಬರೀರಿ, ನೋಡೋಣ ಹೆಂಗ್ ಬರೀತೀರಾ. 4 y 1 ಇದೆ, z ಇದೆಯೇನಪ್ಪ ಫಸ್ಟ್ ಈಕ್ವೇಶನ್ ಅಲ್ಲಿ? z ಇಲ್ಲ, ಬರ್ಕೊಂಬಿಡಿ 0. ಸೆಕೆಂಡ್ ಈಕ್ವೇಶನ್ ಅಲ್ಲಿ ಬರ್ಕೊಳ್ಳಿ 0 3 4. ಥರ್ಡ್ ಈಕ್ವೇಶನ್ ಅಲ್ಲಿ ನೋಡು, ಥರ್ಡ್ ಈಕ್ವೇಶನ್ ನಿಮ್ಗೆ ಕನ್ಫ್ಯೂಷನ್ ಉಲ್ಟಾ ಪಲ್ಟಾ ಕೊಟ್ಟವ್ರೆ. ಎಕ್ಸ್ ಫಸ್ಟ್ ಬರೀಬೇಕು, ಎಕ್ಸ್ ಏನು 5, y 0, z 3. ಇದು ಡೆಲ್ಟಾ. ಇದನ್ನ ಫಸ್ಟ್ ಮಾಡಿ, ಡಿಟರ್ಮೆಂಟ್ ಮಾಡಿ, ಆಮೇಲೆ ಡೆಲ್ಟಾ ಎಕ್ಸ್ ಮಾಡಬೇಕು. ಡೆಲ್ಟಾ ಎಕ್ಸ್ ಹೆಂಗ್ ಬರೀತ್ಯಾ? ಡೆಲ್ಟಾ ಎಕ್ಸ್ ಅಂತ ಎಕ್ಸ್ ತಾನೇ ಕೆಟ್ಟದವನು. ಎಕ್ಸ್ ಅಂದ್ರೆ ಡೆಲ್ಟಾ ಎಕ್ಸ್ ಬೇಕು. ಡೆಲ್ಟಾ ಎಕ್ಸ್ ಅಂತ ಅಂದ್ರೆ ಫಸ್ಟ್ ಕಾಲಮ್ ಏನಿದೆ, ಈ ಸೆಕೆಂಡ್ ಥರ್ಡ್ ಹಂಗೆ ಬರೀರಿ. ಏನ್ ತಪ್ಪಿದೇನಪ್ಪ? ಇದು 7, ಇದು 5, ಇದು 2. ಸೊ ಇವೆರಡು ಎಕ್ಸ್ಪ್ಯಾನ್ಷನ್ ಮಾಡದೆ ಮ್ಯಾಟ್ರು ಮಾಡಿ. ಮಾಡು ಇಲ್ಲವೇ ಮಾಡ್ತಾ ಇರು. ಓಕೆನಾ? ಗಾದೆ ಚೇಂಜ್ ಆಗಿದೆ. ಪ್ಲಸ್ ಮೈನಸ್ ಪ್ಲಸ್, ಪ್ಲಸ್ 4 ಇಂಟು ಏನಾಗುತ್ತೆ 9 ಮೈನಸ್ 0, ಮೈನಸ್ 1 ಇಂಟು 0 ಮೈನಸ್ 20, 0 ಮೈನಸ್ 20 ವಿಚ್ ಇಸ್ ಈಕ್ವಲ್ ಟು 9 ಮೈನಸ್ 0 9, 9 4 36. ಓಕೆನಾ? 36 ಮೈನಸ್ ಪ್ಲಸ್ ಆಗುತ್ತೆ. ಇಟ್ ಈಸ್ 56 ಬಂತು. ಬಂತೇನಪ್ಪ 56 ಬಂದಿದೆ. ಇದು ನಂಗೆ ಮಾಡಿ 7 ಇಂಟು ಇದು ಅಷ್ಟೇ ಪ್ಲಸ್ಸು ಮೈನಸ್ಸು ಪ್ಲಸ್ಸು 7 ಇಂಟು 9 ಮೈನಸ್ 0 ಮೈನಸ್ 1 ಇಂಟು 15 ಮೈನಸ್ 8, 15 ಮೈನಸ್ 8. ಅದೇ ಬರೆಯಕ್ಕೆ ಹೋಗ್ಬಿಡಿ. ಥರ್ಡ್ ಒನ್ ಏನ್ ಬೇಡ, ಯಾಕೇಳಿ ಥರ್ಡ್ ಒನ್ ನಾನು ಇಲ್ಲೂ ಮಾಡಿಲ್ಲ 0 ಇಂಟು ಎನಿಥಿಂಗ್ 0 ಬರುತ್ತೆ, ಸಮಸ್ಯೆ ಇಲ್ಲ. ಓಕೆ, ಸೊ ವಿಚ್ ಇಸ್ ಈಕ್ವಲ್ ಟು ಸಿಂಪ್ಲಿಫೈ ದಿಸ್ 7 9 63. 15 ಮೈನಸ್ 8 ಎಷ್ಟಪ್ಪ? 15 ಅಲ್ಲಿ 8 ಹೋದ್ರೆ 3 7 ಅಲ್ವಾ? ಮೈನಸ್ 7 ಇದೆಷ್ಟಾಗುತ್ತೆ? 56 ಆಗುತ್ತೆ.
ಸೊ x is equal to what is the formula? Delta x by ಸೊ 56/56 is equal to ಏನಾಯ್ತದೆ 1 ಆಯ್ತದೆ. ಇದಕ್ಕೇನು ಶಾರ್ಟ್ ಕಟ್ ಇಲ್ಲಪ್ಪ, ಇದು ಮಾಡ್ಬೇಕಂದ್ರೆ ಅಂದ್ರೆ ಇದು ನಿಮ್ಗೆ ಏನ್ ತೋರಿಸುತ್ತೆ ಅಂದ್ರೆ ಡಿಟರ್ಮಿನೆಂಟ್ ನ ನೀವು ಎಷ್ಟು ಬೇಗ ಬೇಗ ಎಕ್ಸ್ಪ್ಯಾನ್ಷನ್ ಮಾಡ್ತೀರಾ, ನೀವು ಹಿಂಗೆಲ್ಲ ಹಾಕೊಂಡ್ ಮಾಡಂಗಿಲ್ಲ, ಹಂಗಂಗೆ ಹೇಳ್ತಾ ಬರ್ಬೇಕು. ಓಕೆ, ಮನ್ಸಲ್ಲಿರ್ಬೇಕು ಭಕ್ತಿ. ಓಕೆ, ಇಲ್ಲೊಂದು ಮೆಟ್ರಿಕ್ಸ್ ಕೊಟ್ಟಿದ್ದಾನೆ. ಈ ಮೆಟ್ರಿಕ್ಸ್ ಅಲ್ಲಿ ಎ ಇಂಟು ಅಡ್ಜಾಯಿಂಟ್ ಎ ಆನ್ಸರು ಏನ್ ಬರುತ್ತೆ ಅಂತ ಕೇಳಿದಾನೆ. ಅದ ಆನ್ಸರ್ ಏನು ಅಂತ ಕೇಳಿಲ್ಲ ನಮ್ಮ ಅಣ್ತಮ್ಮ, ಆನ್ಸರ್ ಏನು ಅಂತ ಅವನು ಕೇಳೇ ಇಲ್ಲ. ಓಕೆ, ಬರೋಂತ ಆನ್ಸರ್ ಇರುತ್ತಲ್ಲ ಅದೆಂತ ಮೆಟ್ರಿಕ್ಸ್ ಆಗಿರುತ್ತೆ ಅಂತ ಕೇಳಿದಾನೆ. ಓಕೆ, ನಿಮಗೆ ನೆನಪಿದೆಯೋ ಇಲ್ಲವೋ ಗೊತ್ತಿಲ್ಲ, ಅಡ್ಜಾಯಿಂಟ್ ಆದ್ಮೇಲೆ ಒಂದು ಪ್ರಾಪರ್ಟಿ ಅಂತ ಬರ್ಸಿರ್ತೀನಿ ನಾನು. ಇಟ್ ಈಸ್ ಎ ಪ್ರಾಪರ್ಟಿ. ಅಯ್ಯೋ ಬಂತ ಬಿಡಪ್ಪ ಹೋಗ್ಲಿ. ಓಕೆ, ಎ ಇಂಟು ಅಡ್ಜಾಯಿಂಟ್ ಎ, ಎ ಇಂಟು ಅಡ್ಜಾಯಿಂಟ್ ಎ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಎ ಇಂಟು ಐ ಅಂತ ಬರ್ಸಿದೀನಾ? ಮೆಟ್ರಿಯಲ್ ಚೆಕ್ ಮಾಡಿ. ಇಫ್ ಯು ಮಲ್ಟಿಪ್ಲೈ ಎನಿ ಮ್ಯಾಟ್ರಿಕ್ಸ್ ವಿತ್ ಇಟ್ಸ್ ಅಡ್ಜಾಯಿಂಟ್ ನಿಮ್ಗೆ ಡಿಟರ್ಮಿನೆಂಟ್ ಎ ಇಂಟು ಐ ಬರುತ್ತೆ. ಓಕೆ, ಡಿಟರ್ಮಿನೆಂಟ್ ಎ ಇಂಟು ಐ ಬಂದ್ಬಿಟ್ಟು ಏನಾಗುತ್ತೆ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಇದ್ರದ್ದು ಡಿಟರ್ಮಿನೆಂಟ್ ಕಂಡುಕೊಳ್ಳಿ. ವಾಟ್ ಇಸ್ ದ ಡಿಟರ್ಮಿನೆಂಟ್ ಆಫ್ ದಿಸ್? ಡಿಟರ್ಮಿನೆಂಟ್ ಆಫ್ ದಿಸ್ ಇಸ್ ವಾಟ್? ಯೋಚನೆ ಮಾಡ್ಕೊಳ್ಳಿ. ಇದಕ್ಕೆ ಆನ್ಸರ್ ಡೈರೆಕ್ಟ್ ಆಗಿ ಸ್ಕೇಲರ್ ಅಂತ ಹೊಡಿಬಹುದು. ಹಿಂಗೆ ಸ್ಕೇಲರ್ ಇದು ಯಾವುದೇ ಕೊಡ್ಲಿ, ಎ ಇಂಟು ಅಡ್ಜಾಯಿಂಟ್ 100% ಸ್ಕೇಲಾರೇ ಬರಿಬೇಕು ನೀವು. ಓಕೆನಾ? ಹೆಂಗ್ ಬರುತ್ತೆ ಅಂತ ಹೇಳ್ತೀನಿ ನೋಡಿ. ಅಣ್ಣ ಇದು ಎಂತ ಮ್ಯಾಟ್ರಿಕ್ಸ್ ನೋಡಕ್ ಹೆಂಗ್ ಕಾಣ್ತಿದ್ದೀರ ಅಣ್ಣ? ಇದು ಎಂತ ಮ್ಯಾಟ್ರಿಕ್ಸ್? ಮ್ಯಾಲ್ 0 ಇದಾವೆ ಅಂದ್ರೆ ಲೋವರ್ ಟ್ರಯಾಂಗ್ಯುಲರ್. ಲೋವರ್ ಟ್ರಯಾಂಗ್ಯುಲರ್ ಇರ್ಲಿ, ಅಪ್ಪರ್ ಟ್ರಯಾಂಗ್ಯುಲರ್ ಇರ್ಲಿ, ಡಯಾಗನಲ್ ಇರ್ಲಿ, ಡಿಟರ್ಮಿನೆಂಟ್ ಹೆಂಗ್ ಕಂಡಿದ್ಯಾ? ಪ್ರಾಡಕ್ಟ್ ಆಫ್ ದಿ ಡಯಾಗನಲ್ಸ್ ಅಲ್ವಾ? 2 into 2 into 2, 2 into 2 into 2 which is equal to what? 8. ಡಿಟರ್ಮಿನೆಂಟ್ ಹಾಕೊಂಬಿಡಿ. 8 I ಆಗುತ್ತೆ. I is a 3x3 ಡಿಟರ್ಮಿನೆಂಟ್ ಆಗುತ್ತೆ. ನಿಮ್ಗೆ ಅವಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ಐಡೆಂಟಿಟಿ ಹೆಂಗಿರುತ್ತೆ ಹೇಳು? 1 0 1 0 1 0 0 0 1 ತಾನೆ. ಆ 1 ಗೆ 8 ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ? 8 0 0 0 8 0 0 0 8. ಓಕೆನಾ? ಸೊ ಇದು ಸ್ಕೇಲಾರ್ ಮ್ಯಾಟ್ರಿಕ್ಸ್. ಡಯಾಗನಲ್ಸ್ ಎಲ್ಲ ಸೇಮ್ ಇದ್ರೆ ಅದನ್ನ ತಾನೇ ಸ್ಕೇಲಾರ್ ಅಂತ ಅಂದಿದ್ ನಾವು. ಇದನ್ನ ಫುಲ್ ಸೇಮ್ ಇತ್ತು ಅಂದ್ರೆ ಇಟ್ ಇಸ್ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಇಲ್ಲ ಅಂತ ಅಂದ್ರೆ ಸರ್ ಇಷ್ಟನ್ನೆಲ್ಲ ಮಾಡ್ಬೇಕಾ ಸರ್? ತಾಲೇನೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಅವ್ನು ಎ ಇಂಟು ಅಡ್ಜಾಯಿಂಟ್ ಎ ಕೊಟ್ಟ ಅಂದ್ರೆ ಮಿಕ್ಕಿದ್ದೇನು ನೋಡಕ್ಕೆ ಹೋಗ್ಬೇಡ, ಸ್ಕೇಲರ್ ಅಂತ ಬರದ್ ಬಾ. ಓಕೆ, ಬಟ್ ನಾನ್ ಹೇಳೋದು ಟೆಕ್ನಿಕಲಿ ನನ್ನಂತರ ಯಾರಾದ್ರೂ ನೋಡಿದ್ರೆ ಈ ಕ್ವಶನ್ ರಾಂಗ್ ಇದೆ, ಇದು ಗ್ರೇಸ್ ಕೊಡ್ಬೇಕು ಅವನು. ಯಾಕೆ ಸರ್ ಅಂತ ಅಂದ್ರೆ ಇದು ಡಯಾಗನಲ್ ಮ್ಯಾಟ್ರಿಕ್ಸ್ ಕೂಡ ಆಗುತ್ತೆ. ಇಟ್ ಈಸ್ ಆಲ್ಸೋ ನೋಡಿ, ಸ್ಕೇಲಾರ್ ಮ್ಯಾಟ್ರಿಕ್ಸ್ ಇಸ್ ಬೇಸಿಕಲಿ ಡಯಾಗನಲ್ ಮ್ಯಾಟ್ರಿಕ್ಸ್. ಓಕೆನಾ? ಡಯಾಗನಲ್ ಮ್ಯಾಟ್ರಿಕ್ಸ್ ಕೂಡ ಆಗುತ್ತೆ. ಹಂಗಾಗಿ ಟೆಕ್ನಿಕಲಿ ನೋಡೋದು ರಾಂಗು, ಬಟ್ ಅವನ್ ಹೆಂಗ್ ನೋಡ್ತಿದ್ದಾನೆ ಅಂತ ನನಗೆ ಗೊತ್ತು. ಓಕೆನಾ? ಅವನ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೆ? ಸ್ಕೇಲಾರ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೆ. ಇದ್ರಲ್ಲಿ ನಾನ್ ಡಯಾಗನಲ್ ಎಲಿಮೆಂಟ್ಸ್ ಏನಿದೆಯಪ್ಪ? 0 ಇದೆ. ಈಗ ನಾನ್ ಡಯಾಗನಲ್ 0 ಎಲಿಮೆಂಟ್ಸ್ 0 ಇದ್ರೆ ಡಯಾಗನಲ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಹೌದು, ನಾನ್ ಡಯಾಗನಲ್ ಎಲಿಮೆಂಟ್ಸ್ 0 ಇದೆಯಲ್ಲ, ಸೊ ಹಂಗಾಗಿ ಇದೇನಿದು ಡಯಾಗನಲ್ ಮ್ಯಾಟ್ರಿಕ್ಸ್. ಓಕೆನಾ? ಬಟ್ ಅವನು ಡಯಾಗನಲ್ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ಅವನು ಸ್ಕೇಲಾರ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೆ. ಹಂಗಾಗಿ ಸ್ಕೇಲಾರ್ ಟಿಕ್ ಮಾಡೋಣ. ಓಕೆ, ದ ಮೈನರ್ ಆಫ್ ದಿ ಎಲಿಮೆಂಟ್ 6. ನೋಡ್ರಪ್ಪ, ಮೈನರ್ ಆಫ್ ದಿ ಎಲಿಮೆಂಟ್ 6 ಅಂತ ಕೇಳಿದಾನೆ. 6 ಎಷ್ಟು ಕಡೆ ಇದೆಯಪ್ಪ ಇಲ್ಲಿ? 2 ಕಡೆ ಕೊಟ್ರೆ ಏನ್ ಮಾಡ ಸರ್ ಅಂತ ಮತ್ತೆ ಕೇಳ್ತೀರಾ ಕ್ವಶನ್? 2 ಕಡೆ ಅವನು ಕೊಡಲ್ಲ. ಓಕೆನಾ? 2 ಕಡೆ ಕೊಟ್ರೆ ಗ್ರೇಸ್. ಇದು ಕೇಳ್ತಾನೆ, ಅಣ್ಣ ಇದೋಯ್ತು ಇದೋಯ್ತು. ಓಕೆ, ಸೊ ಮೈನರ್ ಆಫ್ 6 ಕೇಳಿದಾನೆ, ವಿಚ್ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಏನೇ ಬರುತ್ತಪ್ಪ? 2 - 3 3 2. ಎಕ್ಸ್ಪ್ಯಾನ್ಷನ್ ಮಾಡು. 4 + 9 is equal to 13. ಸಪೋಸ್ ಅವನೇನಾದ್ರು ಕೋ ಫ್ಯಾಕ್ಟರ್ ಕೇಳಿದ್ದಿದ್ರೆ ಆನ್ಸರ್ ಏನಪ್ಪ? ಮೈನರ್ ಇಟ್ಕೋಬೇಕು. ಇದಕ್ಕೆ ಸಿಂಬಲ್ ಯಾವ್ದು ನೋಡ್ಬೇಕು? ಪ್ಲಸ್ ಮೈನಸ್ ಅಂದ್ರೆ ಕೋ ಫ್ಯಾಕ್ಟರ್ ಕೇಳಿದ್ರೆ ಆನ್ಸರ್ ಏನು? -13 ಅಷ್ಟೇ. ಸೊ ಇಲ್ಲಿ ನಮಗೆ ಆನ್ಸರ್ ಬಂದ್ಬಿಟ್ಟು 13 ಆಗುತ್ತೆ.
ದ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಆಫ್ ದಿ ಮೆಟ್ರಿಕ್ಸ್ ಎ ಇಸ್ ಈಕ್ವಲ್ ಟು ಕೇಳಿದಾನೆ. ಡೈರೆಕ್ಟ್ ಫಾರ್ಮುಲಾ ಕತೆಗಳು ನೋಡಿಯಂಗಿಲ್ಲ, ಹೇಳ್ಬಿಡಿ ನೋಡೋಣ. ಲ್ಯಾಂಬ್ಡಾ ಸ್ಕ್ವೇರ್ ಬರಿಬೇಕು ಮೈನಸ್ ಸಮ್ ಆಫ್ ಡಯಾಗನಲ್ಸ್, ಇದು ನಿಮಗೆ ಗೊತ್ತಿರಬೇಕು. ಸಮ್ ಆಫ್ ಡಯಾಗನಲ್ಸ್ ಬರೆದ್ಬಿಟ್ಟು ಇಂಟು ಲ್ಯಾಂಬ್ಡಾ ಬರಿಬೇಕು, ಪ್ಲಸ್ ಡಿಟರ್ಮಿನೆಂಟ್ ಕಂಡುಹಿಡಿಬೇಕು, ಇಸ್ ಈಕ್ವಲ್ ಟು ಏನ್ ಮಾಡ್ಬೇಕು, 0 ಮಾಡ್ಬೇಕು. ಇದು ಈಕ್ವೇಶನ್. ಡೈರೆಕ್ಟ್ ಆಗಿ ಲ್ಯಾಂಬ್ಡಾ ಸ್ಕ್ವೇರ್ ಮಾಡ್ಬೇಕು ಮೈನಸ್ ಸಮ್ ಆಫ್ ಡಯಾಗನಲ್ಸ್ ಮಾಡು, ಎಷ್ಟಾಗುತ್ತೆ 6 ತಾನೆ. 6 ಲ್ಯಾಂಬ್ಡಾ. ಡಿಟರ್ಮಿನೆಂಟ್ ಮಾಡ್ಕೊಳ್ಳಿ. ವಾಟ್ ಇಸ್ ದ ಡಿಟರ್ಮಿನೆಂಟ್ ಆಫ್ ದಿಸ್? ಡಿಟರ್ಮಿನೆಂಟ್ ವಿಲ್ ಬಿ ವಾಟ್? 5 1s are 5 ಮೈನಸ್ ಪ್ಲಸ್ 11 ಅಲ್ವಾ? ಸೊ ಪ್ಲಸ್ 11 ಇಸ್ ಈಕ್ವಲ್ ಟು 0. ಎಲ್ಲಿ ಕಾಣ್ತಾ ಇದೆಯಪ್ಪ? ಆಪ್ಷನ್ ಏನಲ್ಲಿ ರಾರಾಜಿಸ್ತಾ ಇದೆ ನೋಡಪ್ಪ, ಬ್ಲಿಂಕ್ ಆಗ್ತಾ ಇದೆ. ಬರಿಬೋದಾ ಇದು? ಎಸ್, ಬರಿಬಹುದು. ಈಸ್ ಅ ಸಿಂಗುಲರ್ ಮ್ಯಾಟ್ರಿಕ್ಸ್ ದೆನ್ ದ ವ್ಯಾಲ್ಯೂ ಆಫ್ ಎಕ್ಸ್. ಸಿಂಗುಲರ್ ಅಂತ ಅಂದ್ರೆ ಡಿಟರ್ಮಿನೆಂಟ್ ನ ಏನ್ ಮಾಡ್ಬೇಕಪ್ಪ? ಡಿಟರ್ಮಿನೆಂಟ್ ನ ಏನಕ್ಕೆ ಈಕ್ವೇಟ್ ಮಾಡ್ಬೇಕು? 0 ಈಕ್ವೇಟ್ ಮಾಡಿ. ಸಿಂಗುಲರ್. ಓಕೆ, ಇದನ್ನ ಮಲ್ಟಿಪ್ಲೈ ಮಾಡಿ. 2 ಇಂಟು 2x ಮೈನಸ್ 1 ಇವೆರಡು ಮಲ್ಟಿಪ್ಲೈ ಮಾಡಿ, ಮೈನಸ್ ಇವೆರಡು ಮಲ್ಟಿಪ್ಲೈ ಮಾಡಿ. -1 ಇಂಟು 4 -4 ಆಗುತ್ತೆ. ಇಲ್ಲೊಂದು ಮೈನಸ್ ಇರುತ್ತೆ, ಅದೇನಾಗುತ್ತದೆ? +4 ಇಸ್ ಈಕ್ವಲ್ ಟು 0. 2 2x ಏನಾಗುತ್ತೆ? 4x ಮೈನಸ್ 2 1s 2 ಪ್ಲಸ್ 4 ಇಸ್ ಈಕ್ವಲ್ ಟು 0. 4x -2 ಪ್ಲಸ್ 4 ಬಂದ್ಬಿಟ್ಟು +2 ಆಗುತ್ತೆ, ಇಸ್ ಈಕ್ವಲ್ ಟು 0. x ಇಸ್ ಈಕ್ವಲ್ ಟು 2 ಆಗುತ್ತೆ, -2. x ಇಸ್ ಈಕ್ವಲ್ ಟು -2 ಅಪಾನ್ 4 ಆಗುತ್ತೆ. x ಇಸ್ ಈಕ್ವಲ್ ಟು -1/2. ದಯವಿಟ್ಟು ನಿಮ್ಗೆ ಅರ್ಥ ಆಗಲಿ ಅಂತ ಇಷ್ಟೊಂದೆಲ್ಲ A to Z ಬರಿತಾ ಇದ್ದೀನಿ, ಬಟ್ ನೀವು ಬೇಗ ಬೇಗ ಮಾಡ್ಕೊಂತ ಹೋಗಿ. ಆನ್ಸರು ಬಿ ಆಗುತ್ತೆ. ಅಡ್ಜಾಯಿಂಟ್ ಕಂಡುಹಿಡಿಯಕ್ಕೆ ಡೈರೆಕ್ಟ್ ರಿಸಲ್ಟ್ ಹೇಳ್ಕೊಟ್ಟಿದ್ದೀನಿ. ಅಡ್ಜಾಯಿಂಟ್ ಹೆಂಗಣ್ಣ ಮಾಡೋದು? ಸೊ ಇವೆರಡನ್ನ ಏನ್ ಮಾಡ್ಬೇಕು ನಾವು? ಇಂಟರ್ಚೇಂಜ್ ಮಾಡಬೇಕು. ಇವೆರಡನ್ನ ಏನ್ ಮಾಡ್ಬೇಕು? ಇಂಟರ್ಚೇಂಜ್ ಮಾಡಬೇಕು. ಇವೆರಡನ್ನ ಏನ್ ಮಾಡ್ಬೇಕಣ್ಣ? ಸೈನ್ ಚೇಂಜ್ ಮಾಡಬೇಕು ಅಷ್ಟೇ. ವೆರಿ ಸಿಂಪಲ್. ಇಷ್ಟು ಮಾಡಿದ್ರೆ ಸಾಕು, ಮಿಕ್ಕಿದೇನು ಬೇಕಾಗಿಲ್ಲ ನಮ್ಗೆ. ಡೈರೆಕ್ಟ್ ಆಗಿ ಅಡ್ಜಾಯಿಂಟ್ ಎ ಇಸ್ ಈಕ್ವಲ್ ಟು ಇವೆರಡು ಚೇಂಜ್ ಮಾಡಿ. 3 2 ನ ಇಲ್ಲಿ 2 ಬರೀತೀರಾ, ಇಲ್ಲಿ 3 ಬರೀತೀರಾ. ಇವೆರಡು ಸೈನ್ ಚೇಂಜ್ ಮಾಡ್ಕೊಳ್ಳಿ. ಅವ ಎಲ್ಲೆಲ್ಲಿ ಇರ್ಬೇಕು ಅಲ್ಲೆಲ್ಲೇ ಇರ್ಬೇಕು, ಸೈನ್ ಮಾತ್ರ ಚೇಂಜ್ ಮಾಡ್ಬೇಕು. ಸೊ ಎಲ್ಲಿ ಕಾಣ್ತಾ ಇದೆ? 2 - 5 -1 3. ಆಪ್ಷನ್ ಸಿ ಕಾಣ್ತಾ ಇದೆ. ಓಕೆನಾ? ಡೈರೆಕ್ಟ್ ಆಗಿ ಮಾಡ್ಬೇಕು. ಅಡ್ಜಾಯಿಂಟ್ ಕೇಳೋ ಚಾನ್ಸ್ ಜಾಸ್ತಿ ಇರುತ್ತೆ. ಸಿಂಪಲ್ ಆಗಿ ಮಾಡ್ಬೇಕು ನೋಡ್ಬೋದು. ಮತ್ತೆ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ ನೋಡೋಣ ಹೆಂಗ್ ಬರೀತೀರಾ, ಬರ್ರಿ ನೋಡೋಣ. ನಮ್ಮ ಹೈಕ್ಳು ಬರೀತಾರೆ ಡೈರೆಕ್ಟ್ ಆಗಿ. ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ 1 ಪ್ಲಸ್ 1 ತಾನೆ ಸಮ್ ಡಯಾಗನಲ್ಸ್, ಪ್ಲಸ್ ಡಿಟರ್ಮಿನೆಂಟ್ ಹೇಳಪ್ಪ. ವಾಟ್ ಈಸ್ ಇಟ್ಸ್ ಡಿಟರ್ಮಿನೆಂಟ್? Determinant A is equal to 1 minus 4, which is equal to -3. So -3 is equal to 0. So that is lambda square minus 2 lambda plus into minus -3 is equal to 0 ಆಗುತ್ತೆ. ಆಪ್ಷನ್ ಎ ಆಗುತ್ತೆ. ಆಪ್ಷನ್ ಎ ಆಗುತ್ತೆ. ಇದು ಮಾಡ್ರಿ, ನೀವೇ ಮಾಡ್ರಿ. ಟ್ರೈ ಅಗೈನ್ try again. ಆಪ್ಷನ್ ಎ ಬರುತ್ತಾ? ಫಸ್ಟ್ ನೀವೇನ್ ಮಾಡಿ ಅಂತಂದ್ರೆ A ಪ್ಲಸ್ ಬಿ ಮಾಡಿಬಿಡಿ. ಡೈರೆಕ್ಟ್ ಆಗಿ A ಪ್ಲಸ್ ಬಿ ಮಾಡಿ. A ಪ್ಲಸ್ ಬಿ 2 - 1 ಎಷ್ಟಪ್ಪ? 1. ಓಕೆ. 3 ಪ್ಲಸ್ 7 ಎಷ್ಟಪ್ಪ? 10. 5 - 4 ಎಷ್ಟಪ್ಪ? 1. 4 ಪ್ಲಸ್ 1 ಎಷ್ಟಪ್ಪ? 5. ಇದಕ್ಕೆ ಟ್ರಾನ್ಸ್ಪೋಸ್ ತಗೊಳ್ಳಿ. ಎಷ್ಟು 2 ಸೆಕೆಂಡ್ ಕೆಲಸ ಇದು. A ಪ್ಲಸ್ ಬಿ ಹೋಲ್ ಟ್ರಾನ್ಸ್ಪೋಸ್ ಏನಾಗುತ್ತೆ? 1 10 1 5. ಸೊ ಆಪ್ಷನ್ ಅಡ್ಜಾಯಿಂಟ್ ಎ ಹೇಳ್ರಿ. ಅಡ್ಜಾಯಿಂಟ್ ಅಂದ್ರೆ ನೋಡ್ಬೇಕಪ್ಪ, ಇಂಟರ್ಚೇಂಜ್ ಸೈನ್ ಚೇಂಜ್ ತಾನೆ. ಸೊ ಇವೆರಡನ್ನ ಏನ್ ಮಾಡಿ?
ಇಂಟರ್ಚೇಂಜ್ ಮಾಡಿ, ಇವೆರಡು ಸೈನ್ ಚೇಂಜ್ ಮಾಡಿ. ಸೈನ್, ವೆರಿ ಗುಡ್, ಸೈನ್ ಚೇಂಜ್ and this is interchange. So adjoint is equal to 7 1 3 5. 7 3 ಎಲ್ಲ ಪ್ಲಸ್ ಆಗ್ತವೆ. ಆಪ್ಷನ್ ಡಿ. The cofactor of 0 ಕೇಳಿದೆ. cofactor of 0, cofactor of 0 ಇದು ಇತ್ತು, ಇದು ಇತ್ತು. ಓಕೆ, ಫಸ್ಟ್ ಆಫ್ ಆಲ್ ನಾವು ಏನ್ ಕಂಡುಹಿಡಬೇಕು? ಮೈನರ್ ಕಂಡುಹಿಡಬೇಕು. ಕೋಫ್ಯಾಕ್ಟರ್ ಗಿಂತ ಮುಂಚೆ ಯು ಹ್ಯಾವ್ ಟು ಫೈಂಡ್ ದಿ ಮೈನರ್. ವಾಟ್ ಇಸ್ ದಿ ಮೈನರ್? 3 minus 2 2 7. So which you will get what? 7 3s are 21 plus 4 which is equal to 25. ಬಟ್ ಸೈನ್ ಕನ್ವೆನ್ಷನ್ ಗೊತ್ತಲ್ಲ, ಕೋಫ್ಯಾಕ್ಟರ್ ಆಫ್ 0 ಕೇಳದ ಅಂತ ಅಂದ್ರೆ ಅದಕ್ಕೆ ಪ್ರಾಪರ್ ಮಲ್ಟಿಪ್ಲೈ ಮಾಡಬೇಕು. ಮೈನಸ್ ಪ್ಲಸ್ minus 25. So that is minus 25. So option A ಆಗುತ್ತೆ. A ಕೇಳಿದಾನೆ, A plus 2B ಮಾಡ್ತೀರಾ? A plus 2B ಮಾಡಿ ಮಾಡಿ. A plus 2B. A ಬರ್ಕೊಂಬಿಡಿ. It is 2 minus 3 1 5 ಪ್ಲಸ್ ಡೈರೆಕ್ಟ್ 2B ಮಾಡ್ತೀವಿ. ಇದಕ್ಕೆ 2 ಮಲ್ಟಿಪ್ಲೈ ಮಾಡಿ, ಎಲ್ಲದಕ್ಕೂ 2 ಮಲ್ಟಿಪ್ಲೈ ಮಾಡು. 2 4 8 minus 6. So which you will get what? 4 1 9 minus 1. 4 1 9 minus 1. Option A. Very good, Pranava. Super. Super. Very good. Very good. Very good. Singular than the value of x. Singular than the value of x. Singular than the value of x. ಮಾಮೂಲಿ ಎಕ್ಸ್ಪ್ಯಾನ್ಷನ್ ಮಾಡಿ. ಪ್ಲಸ್ ಮೈನಸ್ ಪ್ಲಸ್ which is equal to simplification 2 into ಹೇಳಪ್ಪ 7x minus 24 plus 24 minus 3 into minus 14 minus 14 minus 20 ಪಕ್ಕದ ಮನೆ ಅಂಕಲ್. ಓಕೆ, plus 4 into minus plus 4 into minus 12 minus Allah plus 5x is equal to 0. Okay, then simplify this. 2 into multiply ಮಾಡೋಣ. 14x plus 48. ಫಸ್ಟ್ ಇವೆರಡು ಮಾಡಿ, ನಂಬರ್ಗಳಿದ್ರೆ ಫಸ್ಟ್ ಇವೆರಡು ಮಾಡಿ, ಆಮೇಲೆ ಇದಕ್ಕೆ ಮಲ್ಟಿಪ್ಲೈ ಮಾಡಿ. ಎಕ್ಸ್ ಗಿಕ್ಸ್ ಇದ್ರೆ ಒಂದೊಂದೇ ಸಪ್ರೇಟ್ ಆಗಿ ಮಾಡಿ. ಮೈನಸ್ 34 ಅಲ್ವಾ? ಮೈನಸ್ 34 ಇಂಟು 3 3 3 9 4 3 12 ಎಷ್ಟಾಗುತ್ತೆ? ಪ್ಲಸ್ 102. ಇದು 4 12 48 ಮೈನಸ್ ಅಲ್ಲ ಪ್ಲಸ್ 5 4 20. x is equal to 0. 14x plus 20x ಎಷ್ಟಾಗುತ್ತೆ? 34x. ಇದನ್ನ ಮತ್ತೆ ಇದನ್ನ ಆಡ್ ಮಾಡಿ ಸಿಮಿಲರ್ ಟರ್ಮ್ಸ್. ಇನ್ನಿದೆಲ್ಲ ನಂಬರ್ಗಳು. ಮೈನಸ್ 48 ಪ್ಲಸ್ 48 ಡಮಾರ್ ಡಮಾರ್ ಡಮಾರ್. ಓಕೆ, ಅದು ಯಾರೋ ಅವನ ರೀಲ್ ಎತ್ತಿರ ಸಾಕು ಅವನ ಅಮ್ಮುಕು ಡುಮುಕು ಅದೇ ಬರ್ತಿರ್ತೈತೆ. ಅದು ಏನೋ ಗೊತ್ತಿಲ್ಲ, ಇವಾಗ ಟ್ರೆಂಡ್ ಆಗ್ಬಿಟ್ಟು ಅವನ ಶಿಷ್ಯ ಅವನು. ಓಕೆನಾ, ಎಲ್ಲಾದ್ರೂ ಅದೊಂದು ಡೈಲಾಗ್ ಹೊಡಿತಿರ್ತಾನೆ. ಓಕೆ, ಕೇಳಿದ್ರೇನ್ರೋ? ಯಾರಾದ್ರೂ ಹೇಳ್ರೋ? ಕೇಳಿರ್ತೀರ. ಪ್ಲಸ್ 102 is equal to 0. So then 34x is equal to minus 102. X is equal to minus 102 upon 34. So x is equal to ಎಷ್ಟಾಗುತ್ತೆ? 34 minus 3. X is equal to minus 3. The characteristic roots.
ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಕಂಡಿದ್ದಕ್ಕೆ ನೀವು ಈಕ್ವೇಶನ್ ಎಲ್ಲ ಬೇಕಾಗಿಲ್ಲ. ಶಾರ್ಟ್ ಕಟ್ ಏನ್ ಹೇಳ್ಕೊಟ್ಟಿದ್ದೆ ಫಸ್ಟ್ ಸಮ್ ಆಫ್ ಡಯಾಗನಲ್ಸ್ ಮಾಡಿ. ಸಮ್ ಆಫ್ ಡಯಾಗನಲ್ಸ್ ಆನ್ಸರ್ ಏನ್ ಬರುತ್ತೆ ನೋಡಿ. ಸಮ್ ಆಫ್ ಡಯಾಗನಲ್ಸ್ ಏನ್ ಬಂತು? 1 + 2 ಆನ್ಸರ್ ಎಷ್ಟು ಬಂತಪ್ಪ? 3 ಬಂತು. ಈಗ ಇವನ್ನ ಒಂದೊಂದೇ ಮಾಡ್ಕೊಂತ ಬರ್ಬೇಕು ಸಮ್ಮು. ಓಕೆ, ಎಲ್ಲ ಅದಕ್ಕೂ ಸಮ್ ಮಾಡ್ಕೊಳ್ಳಿ. ಇದಕ್ಕೆ ಸಮ್ ಎಷ್ಟು ಬಂತಪ್ಪ ಆನ್ಸರ್? 7 ಬಂತಲ್ವಾ ಸಮ್ಮು? ಆಗಲ್ಲ. ಇದಕ್ಕೆ ಎಷ್ಟು ಬರುತ್ತೆ? -7 ಬರುತ್ತೆ, ಆಗಲ್ಲ. ಇದಕ್ಕೆ ಆನ್ಸರ್ ಏನ್ ಬರ್ತದೆ? 3 ಬರ್ತದೆ. ಇದಕ್ಕೆ -3 ಬರ್ತದೆ. ಹಂಗಾಗಿ ಆಪ್ಷನ್ ಸಿ ಸಮ್ ತಗೋಬೇಕು. ಇದು ಸಮ್ಮು. ಓಕೆ, ಸಮ್ ತಗೊಳ್ಳಿ. ಪ್ರಾಪರ್ಟಿ ಏನ್ ಹೇಳುತ್ತೆ ಹೇಳು? ಸಮ್ ಆಫ್ ಡಯಾಗನಲ್ಸ್ ಇಸ್ ಈಕ್ವಲ್ ಟು ಸಮ್ ಆಫ್ ದಿ ರೂಟ್ಸ್. ಆ ರೂಟ್ಸ್ ನ ಸಮ್ ಮಾಡೋದು ಮತ್ತೆ ಡಯಾಗನಲ್ ಸಮ್ ಮಾಡೋದು ಈಕ್ವಲ್ ಇದ್ದೇ ಇರಬೇಕು. ಹಾಗಾಗಿ ಆ ಪ್ರಕಾರ ನಾವು ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ಬೋದು. ಓಕೆ, ಎ ಇನ್ವರ್ಸ್ ಕೇಳಿದಾನೆ. ಎ ಇನ್ವರ್ಸ್ ಕೇಳಿದಾನೆ ಮಾಡಿ. ಹಿಂಗ್ ಮಾಡ್ತಾರೆ. ಎ ಇನ್ವರ್ಸ್ಗೆ ಫಾರ್ಮುಲಾ ಹೇಳ್ಬಿಡಿ. 1/determinant A ತಾನೆ ಇಂಟು ಏನು? adjoint A. So first of all you need to find the determinant. What is its determinant? -8 plus 3 ಆಗುತ್ತಲ್ವಾ? ಸೊ ಆನ್ಸರ್ ಏನ್ ಬರ್ತದೆ? -5 ಬರ್ತದೆ. So now you find adjoint of A. What is its adjoint? ಡೈರೆಕ್ಟ್ ಆಗಿ ಬರೀ adjoint. ಸೊ ಇಂಟರ್ಚೇಂಜು, ಸೈನ್ ಚೇಂಜು. ಓಕೆನಾ? ಏನಾಗುತ್ತೆ? ಇದು -4 ಆಗುತ್ತೆ, ಇದು 2 ಆಗುತ್ತೆ, ಇದು 1 ಆಗುತ್ತೆ, ಇದು 3 ಆಗುತ್ತೆ. -3 ಆಯ್ತದೆ. ಓಕೆ, ಸೊ ದೇರ್ ಫಾರ್ ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಫಾರ್ಮುಲಾ ಅಪ್ಲೈ ಮಾಡಿ. 1/determinant is what? It is -5. ಇವಟಲ್ ಒಂದು ಆನ್ಸರ್ ಈಗ. ಸೊ -4 1 -3 2 -4 1 -3 2. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. ಅರ್ಥ ಆಯ್ತಾ? ಅಷ್ಟೇ. ದ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಇದಕ್ಕೂ ಅಷ್ಟೇ ಡೈರೆಕ್ಟ್ ಆಗಿ ಫಾರ್ಮುಲಾ ಹೇಳಿದೆ. ಫಸ್ಟ್ ಟೈಮ್ ಬರೀಬೇಕಪ್ಪ, a² ಬರೀಬೇಕು ಮೈನಸ್ ಸಮ್ ಆಫ್ ಡಯಾಗನಲ್ಸ್ ಎಷ್ಟಿದೆ? 2 - 6 ತಾನೆ ಡಯಾಗನಲ್ಸ್ ಅಲ್ಲಿ ಇರೋದು. ಅದು ಇಂಟು ಏನ್ ಬರೀಬೇಕು? ಇಲ್ಲಿ ಎ ಬರೀಬೇಕು, ಪ್ಲಸ್ ಹಾಕೋಬೇಕು, ಡಿಟರ್ಮಿನೆಂಟ್. ಸೊ ವಾಟ್ ಈಸ್ ಇಟ್ಸ್ ಡಿಟರ್ಮಿನೆಂಟ್? -12 ಮೈನಸ್ ಅಲ್ಲ ಪ್ಲಸ್ 5. ಸೊ ಇಟ್ ಇಸ್ ಈಕ್ವಲ್ ಟು ಎಷ್ಟು ಬಂತು? -7. ಓಕೆ, ಸೊ -7 ಇಂಟು ಐ ಬರಿಬೇಕಂತ ಹೇಳಿದೀನಿ. ಇಲ್ಲಿ ಎ ಅಂತ ಏನಾದ್ರು ಕೊಟ್ಟ ಅಂದ್ರೆ ಐ ಬರಿಬೇಕು. ಲ್ಯಾಂಬ್ಡಾ ಅಂತ ಕೊಟ್ಟಿದ್ರೆ ಐ ಬರೆಯಂಗಿಲ್ಲ, ಅಷ್ಟೇ, ಇನ್ನೇನಿಲ್ಲ. ಸೊ ದೇರ್ ಫಾರ್ a² ಮೈನಸ್ ಏನಾಗುತ್ತೋ? -4a -7i is equal to 0. So therefore a² plus 4a minus 7i is equal to 0. So this is the one. Option D. Correct. Okay. Benki. ಏನೋ ಒಂದು ಪ್ಲಸ್ ಎ ಇಸ್ ಈಕ್ವಲ್ ಟು ಇನ್ನೊಂದೇನೋ ಒಂದು. ದೆನ್ ವಾಟ್ ಈಸ್ ಎ ಅಂತ ಕೇಳಿದಾನೆ. ಸೊ ಎ ಇಸ್ ಈಕ್ವಲ್ ಟು ವಾಟ್? ಇನ್ನೊಂದೇನೋ ಒಂದು ಮೈನಸ್ ಏನೋ ಒಂದು ಮಾಡಿ. ಓಕೆ, ಸೊ ಯು ನೀಡ್ ಎ, ರೈಟ್? ಸೊ ಎ ಇಸ್ ಈಕ್ವಲ್ ಟು ಏನೇ ಅಲ್ಲ ಇಟ್ಕೊಳ್ಳಿ, ಇದನ್ನ ಈ ಕಡೆ ತಗೊಂಡ್ಬಂದ್ಬಿಡಿ. ಏನಾಗುತ್ತೆ ಅವಾಗ? 5 1 3 2 ಮೈನಸ್ ಇದು ಈ ಕಡೆ ತಗೊಂಡಿದ್ದೀನಿ. ಈ ಮೆಟ್ರಿಕ್ಸ್ ನ ಫುಲ್ ಈ ಕಡೆ ತಗೊಂಡಿದ್ದೀನಿ. 2 3 1 2 ಸಬ್ಟ್ರಾಕ್ಟ್ ಮಾಡಿ ಅಷ್ಟೇ. ದೇರ್ ಫಾರ್ ಎ ಇಸ್ ಈಕ್ವಲ್ ಟು 5 - 2 ಎಷ್ಟಪ್ಪ? 3. 1 - 3 ಎಷ್ಟಪ್ಪ? -2. 3 - 1 2. 2 - 2 0. ಅಂದ್ರೆ 3 - 2 2 0. ಆಪ್ಷನ್ ಬಿ. ಓಕೆ, ದ ವ್ಯಾಲ್ಯೂ ಆಫ್ ಈಸ್ ಅಂತ ಕೇಳಿದಾನೆ. ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಏನ್ ಮಾಡ್ಬೋದು? ಏನು ಮಾಡಕ್ಕಾಗಲ್ಲ, ಮಾಡ್ಬೇಕಷ್ಟೇ. ಏನು ಮಾಡಕ್ಕಾಗಲ್ಲ, ಮಾಡ್ಬೇಕಷ್ಟೇ. ಓಕೆ, ಸೊ 1 ಇಂಟು ಪ್ಲಸ್ ಮೈನಸ್ ಪ್ಲಸ್ 1 ಇಂಟು ಹೇಳಮ್ಮ 3x ಮೈನಸ್ 12 ಮೈನಸ್ 2 ಇಂಟು ಇದೋಯ್ತು 6 ಮೈನಸ್ ಇದೇ ತರ ಪ್ರಾಬ್ಲಮ್ ಮಾಡ್ದಂಗಿತ್ತಲ್ಲ ಎಲ್ಲ ಒಂದ್ ಕಡೆ. 3 ಇಂಟು 8 ಮೈನಸ್ 3x
ಗುರು ನನಗೆ ಯಾಕೋ ಸೈಕ್ ಆಗ್ತಾ ಇದೆ. ಅದೇ ಕ್ವಶನ್ ಇದು ಮತ್ತೆ, ಬಟ್ ಇಲ್ಲೂ ಕ್ಯಾನ್ಸಲ್ ಆಗ್ತಾ ಇದೆ. ಕ್ಯಾನ್ಸಲ್ ಆಗಲ್ಲ, ಇಲ್ಲಿ ಕ್ಯಾನ್ಸಲ್ ಆಗಲ್ಲ. ಆಯ್ತು, 3x - 12 -3 ಬರುತ್ತೆ, ಇದು +6 ಆಗುತ್ತೆ. ಪ್ಲಸ್ 8 3 24 -9x = 0. ಸೊ ಏನಾಗುತ್ತೆ ನೆಕ್ಸ್ಟ್ 9x 3x ಎಷ್ಟಾಗುತ್ತೆ -6x ಆಗುತ್ತೆ. ಇದನ್ನ ಮತ್ತೆ ಇದನ್ನ ಮಾಡಿದ್ರೆ +3x -9x -6x ಬರುತ್ತೆ. ನೆಕ್ಸ್ಟ್ ಟೈಮ್ ಬರುತ್ತೆ ಇದು 24 + 6 30. 30 ನಲ್ಲಿ 12 ಎಷ್ಟಪ್ಪ? +18 = 0. -6x = -18. ಸೊ ಮೈನಸ್ ಮೈನಸ್ ಕ್ಯಾನ್ಸಲ್. x ಏನ್ ಬರುತ್ತಪ್ಪ? 3 ಬರುತ್ತೆ. x = 3 ಬರುತ್ತೆ. 2a - 3a ಟ್ರಾನ್ಸ್ಪೋಸ್ ಕೇಳಿದನಪ್ಪ, ಹೇಳಪ್ಪ. 2a - 3a ಟ್ರಾನ್ಸ್ಪೋಸ್ ವಿಚ್ ಇಸ್ ಈಕ್ವಲ್ ಟು 2a ಮಾಡ್ಬಿಡಿ. 2 ಮಲ್ಟಿಪ್ಲೈ ಮಾಡಿ ಎಲ್ಲದಕ್ಕೂ. ಈಗ ಬೇಕಾದ್ರೆ ಬರ್ಕೊಂಬಿಡಿ, ನೀವು ಇದಾಯ್ತು ಅಂತಂದ್ರೆ ಬರ್ಕೊಂಬಿಡಿ ಬೇಕಾದ್ರೆ. 2 × 30 - 2 1 -3 a ಟ್ರಾನ್ಸ್ಪೋಸ್ ಮಾಡಿ ಅಂದ್ರೆ ಏನ್ ಮಾಡ್ಬೇಕು? ಇಲ್ಲಿ 3 0 -2 1 ಲೈಕ್ ದಟ್ ಯು ಹ್ಯಾವ್ ಟು ಡು. ಓಕೆ, ಏನ್ ತಪ್ಪಾಯ್ತೇನಪ್ಪ? ಸೊ 6 0 -4 2 -9 -6 0 3. ಸೊ ವಿಚ್ ಇಸ್ ಈಕ್ವಲ್ ಟು 6 - 9 ಏನಾಗುತ್ತಪ್ಪ? -3. 0 - into - ಏನಾಗುತ್ತೆ? +6 -4 -0 -4 2 -3 -1 2 -3 -1 ಎಲ್ಲಿ ಕಾಣ್ತಾ ಇದೆ? ಆಪ್ಷನ್ ಸಿ ಕಾಣ್ತಾ ಇದೆ. This the value of x ಅಂತ ಕೇಳಿದಾನೆ. The value of x. ಸೊ ಇವೆರಡನ್ನು ಮಲ್ಟಿಪ್ಲೈ ಮಾಡಿ. ಸಿಂಪಲ್, ಇದು 1 × 1 ಮ್ಯಾಟ್ರಿಕ್ಸ್ ಬರುತ್ತೆ. ದಿಸ್ ಇಸ್ 1 × 1 ಮ್ಯಾಟ್ರಿಕ್ಸ್. This is 1 × 3. This is 3 × 1. If you multiply, you will get 1 × 1 matrix. ಅಂದ್ರೆ ಜಸ್ಟ್ ಕರೆಸ್ಪಾಂಡಿಂಗ್ ಮಲ್ಟಿಪ್ಲೈ ಮಾಡಿ ಅಷ್ಟೇ. ಸೊ ಏನಾಗುತ್ತೆ? 3 × -1 ಏನಾಗುತ್ತಪ್ಪ? -3. 3 × -1 -3. 4 × 2 8. x × 5 5x. That is equal to what? 2x + 8. ಮುಗೀತು ಕೆಲಸ. ಕೆಲಸ ಮುಗೀತು. ಕೆಲಸ ಮುಗಿಯಿತು. ನಪ್ಪ ಒಂದು ತಕ್ಕಡಿನಲ್ಲಿ ಈ ಕಡೆ ಒಂದು 8 kg ಈ ಕಡೆ ಒಂದು 8 kg ತೆಗೆದ್ರೆ ಏನಾದ್ರು ಸಮಸ್ಯೆ ಆಯ್ತದ? ಆಗಲ್ಲ. ಅಂದ್ರೆ ಸೇಮ್ ನಂಬರ್ನ ಆ ಕಡೆ ಈ ಕಡೆ ಇದ್ರೆ ಕ್ಯಾನ್ಸಲ್ ಹೊಡಿಬಹುದು. ಓಕೆ, ಅಪಾರ್ಥ ಮಾಡ್ಕೊಳಕ್ ಹೋಗ್ಬಿಡಿ. ಸೊ -3 + 5x = 2x. ಓಕೆನಾ? ಇದನ್ನ ಈ ಕಡೆ ತಗೊಂಡ್ಬನ್ನಿ, ಈ -3 ಆ ಕಡೆ ತಗೊಂಡೋಗಿ. ಸೊ 5x - 2x. ಈ -3 ಆ ಕಡೆ ಹೋದ್ರೆ ಏನಾಗುತ್ತೆ? +3 + 2x ಈ ಕಡೆ ಬಂದ್ರೆ -2x ಆಗುತ್ತೆ. ಎಷ್ಟಾಗುತ್ತೆ ಇದು? 3x = 3. ಸೊ x = 1 ಆಯ್ತದೆ. ಸೊ x = 1 ಆಯ್ತದೆ. ವ್ಯಾಲ್ಯೂ ಆಫ್ m ಕೇಳಿದಾನೆ. ಎಕ್ಸ್ಪ್ಯಾನ್ಷನ್ ಮಾಡಿ ವ್ಯಾಲ್ಯೂ ಆಫ್ m ಕೇಳಿದಾನೆ. ಎಕ್ಸ್ಪ್ಯಾನ್ಷನ್ ಮಾಡಿ 3 2 6 ಮೈನಸ್ ಏನಾಗುತ್ತಪ್ಪ? m + 1 m - 1 = ಹೆಂಗ್ ಕೊಟ್ಟವನಣ್ಣ? 3. 6 ಮೈನಸ್ ಬ್ರಾಕೆಟ್ ಹಾಕೊಳ್ಳಿ. ಇದು a + b × a - b ತರ ಇದೆ. m² - 1² = 3. ಸೊ 6 - m². ಮೈನಸ್ ಇಂಟು ಮೈನಸ್ ಏನಾಗುತ್ತೆ? +1 ಆಗುತ್ತೆ. = 3. 6 + 1 ಎಷ್ಟು? 7 ಆಗುತ್ತೆ. -m² = 6 + 1 7. 3 - 7 ಆ ಕಡೆ ಹೋದ್ರೆ -7 ಆಗ್ಬಿಡುತ್ತೆ. ಸೊ -m² = -4. ಮೈನಸ್ ಮೈನಸ್ ಕ್ಯಾನ್ಸಲ್. m² = 4. m ಏನಪ್ಪ? +or - 2 ಆಯ್ತದೆ. +or - 2 ಆಯ್ತದೆ. √4 2 ಅಲ್ವಾ? ಸೊ ಹಂಗಾಗಿ ಅಯ್ಯೋ ಕ್ರೇಮರ್ ಬಂದ. ಓಡೋಗ್ರು ಅಣ್ಣ ಬಂದ ಸೈಡ್ ಬಿಡು. ಕ್ರೇಮರ್ ಬಂದ್ರೆ ನಮಗೆ ತಲೆನೋವು ಸ್ವಲ್ಪ. ಅದು XYZ ಬಂದ್ರೆ ಇನ್ನೂ ತಲೆನೋವೆ. ಓಕೆ, ಬಟ್ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮಾಡೋಣ.
ಡಿಟರ್ಮಿನೆಂಟ್ ಅಂದ್ರೆ ಏನ್ ಕೇಳಿದಾನಪ್ಪ, ಡಿಟರ್ಮಿನೆಂಟ್ ಆಫ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಝೆಡ್ ಅಲ್ವಾ, ಅಂದ್ರೆ ಏನ್ ಕೇಳ್ತಿದ್ದಾನ ಅವನು, ಡೆಲ್ಟಾ ಕೇಳ್ತಿದ್ದಾನೆ ಅಷ್ಟೇ. ಆ ಡೆಲ್ಟಾ ಬರೆದು ಬಿಡಪ್ಪ. ನೋಡ್ರೋ, ಮಾತಾಡ್ಬಿಡಲ್ಲ. ಫಸ್ಟ್ ಈಕ್ವೇಶನ್ ನೋಡ್ರೋ, ಬರೀರೋ, ಹೇಳ್ರೋ ಫಸ್ಟ್ ಈಕ್ವೇಶನ್. ಇಲ್ಲೇನ್ ಬರೀಬೇಕು, 1. ನೆಕ್ಸ್ಟ್ ಝೆಡ್ ಇದೆಯಾ, ಝೆಡ್ ಇಲ್ಲದಕ್ಕೆ 0 ಬರೀಬೇಕು. ಸೆಕೆಂಡ್ ಈಕ್ವೇಶನ್ ನೋಡ್ರೋ, ಎಕ್ಸ್ ಇಲ್ಲ ಅಲ್ಲಿ, 0 2 3 3 1 2. ಇದನ್ನ ಮಾಡ್ರಲ್ಲ ಅಷ್ಟೇ ಕಂಡ್ರಲ್ಲ. ಎಕ್ಸ್ಪ್ರೆಷನ್ ಮಾಡಿ ಪ್ಲಸ್ ಮೈನಸ್ ಪ್ಲಸ್ 1 ಇಂಟು 4 ಮೈನಸ್ 3. ನೋಡಿ ಇಲ್ಲಿ ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಇದು ಪ್ಲಸ್ 1 ಆಗುತ್ತೆ. ಇದೋಯ್ತು 0 ಮೈನಸ್ 9 ಪ್ಲಸ್ 0 ಇಂಟು ಎನಿಥಿಂಗ್ 0 ಅಲ್ವಾ, ಪ್ಲಸ್ 0 ಇಂಟು ಎನಿಥಿಂಗ್ 0 ಬರೆಯೋ ಅವಶ್ಯಕತೆ ಇಲ್ಲ. ಸೊ ವಿಚ್ ಇಸ್ ಈಕ್ವಲ್ ಟು 1 ಇಂಟು 1 ಪ್ಲಸ್ 1 ಇಂಟು ಮೈನಸ್ 9 ಪ್ಲಸ್ 1 ಇಂಟು ಮೈನಸ್ 9. ಸೊ ಪ್ಲಸ್ 1 ಇಂಟು ಮೈನಸ್ 9. ಸೊ ವಿಚ್ ಇಸ್ ಈಕ್ವಲ್ ಟು 1 ಮೈನಸ್ 9 ವಿಚ್ ಇಸ್ ಈಕ್ವಲ್ ಟು minus 8. Very good, congratulations. Inverse ಕೇಳ್ತಿದ್ದ ನಮ್ಮ ಅಣ್ತಮ್ಮ. ಇನ್ವರ್ಸ್ ವೆರಿ ಸಿಂಪಲ್. ವಾಟ್ ಇಸ್ ದಿ ಫಾರ್ಮುಲಾ ಟು ಫೈಂಡ್ ದ ಇನ್ವರ್ಸ್, ರೈಟ್? ಯು ನೋ ದಟ್. First if you just find the determinant. What is the determinant? 6 minus 10 which is equal to minus 4. So what is its adjoint? Adjoint is equal to what? Adjoint ಅಂದ್ರೆ ಮಾಡಪ್ಪ, ಇಂಟರ್ಚೇಂಜ್ ಸೈನ್ ಚೇಂಜ್. ಇಂಟರ್ಚೇಂಜ್ ಮಾಡೋ -3, ಇಲ್ಲೇ ಬರೀಬೇಕು -2. ಇಂಟರ್ಚೇಂಜ್ ಮಾಡಿದೆ, ಇವೆರಡು ಸೈನ್ ಚೇಂಜ್ ಮಾಡಿ ಅಲ್ಲಲ್ಲೇ ಬರೀಬೇಕು ಸೈನ್ ಚೇಂಜ್. -5 -2. ಇನ್ವರ್ಸ್ಗೆ ಫಾರ್ಮುಲಾ ಹೇಳೋಣ, 1/determinant ಇಂಟು adjoint. ಇದು ಫಾರ್ಮುಲಾ ಗೊತ್ತಿದೆ. ಸೊ therefore 1/determinant is -4 into adjoint is -3 -5 -2 -2 again. ಇದು ನಿಮ್ಮ ಆನ್ಸರ್. ಬಟ್ ಇಟ್ ಇಸ್ ನಾಟ್ ದೇರ್ ಇನ್ ಎನಿ ಆಪ್ಷನ್, ರೈಟ್? ಯಾವ್ದೋ ಆಪ್ಷನ್ ಇದೆಯಾ? ಆಪ್ಷನ್ ಇಲ್ಲ. ಸೊ ಹಾಗಂತ ನಾವು ಸುಮ್ಮನೆ ಬಿಡಂಗಿಲ್ಲ. ಆಚೆ ಕಡೆ ಎಲ್ಲಾದ್ರಲ್ಲೂ ಏನಿದೆ, ಇಲ್ಲಿ ಆಚೆ ಕಡೆ 1/4 1/4 1/4 1/4 ಇದೆ. ಬಟ್ ಇಲ್ಲಿ ನಮಗೆ 1/-4 ಇದೆ. ಸಿಂಪಲ್ ಆಗಿ ಮೈನಸ್ ರಿಮೂವ್ ಮಾಡಿ ಒಳಗಡೆ ಹಾಕೊಂಡ್ಬಿಡು. ಆ -4 ಮೈನಸ್ ನ ಮಾತ್ರ ಮಲ್ಟಿಪ್ಲೈ ಮಾಡಿ ಒಳಗಡೆ ಏನಾಗುತ್ತೆ ಅವಾಗ 1/4. ಎಲ್ಲ ಮೈನಸ್ ಮಲ್ಟಿಪ್ಲೈ ಆಗ್ತವೆ, ಪ್ಲಸ್ ಆಗ್ಬಿಡ್ತವೆ ಎಲ್ಲ. ಅವಾಗ ಏನಾಗುತ್ತೆ 3 5 2 2 ಬರುತ್ತೆ ಅಷ್ಟೇ. ಆಪ್ಷನ್ ಡಿ ಆಗುತ್ತೆ. ಸಿಂಪಲ್ ಇದೆ ಇದು. ದ ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಹೇಳಪ್ಪ. ರೂಟ್ಸ್ ಹೆಂಗ್ ಮಾಡೋದು? ವಾಟ್ ಇಸ್ ಶಾರ್ಟ್ ಕಟ್? ಫಸ್ಟ್ ಹೆಂಗ್ ಕಂಡಿಬೇಕು? ಸಮ್ ಆಫ್, ವೆರಿ ಗುಡ್, ಸಮ್ ಆಫ್ ಡಯಾಗನಲ್ಸ್ ಮಾಡ್ಕೊಳ್ಳಿ. ಸಮ್ ಆಫ್ ಡಯಾಗನಲ್ಸ್ ಎಷ್ಟಪ್ಪ? 4 -1 ಎಷ್ಟು ಬಂತು ಆನ್ಸರ್? 3 ಬಂತು. ಈಗ ಇದಕ್ಕೆ ಸಮ್ ಮಾಡಿ, ರೂಟ್ ಸಮ್ ಮಾಡಿ. ಇದಕ್ಕೆ ಸಮ್ ಏನ್ ಬಂತಪ್ಪ? -3 ಬಂತು. ಇದಕ್ಕೆ ಸಮ್ ಮಾಡಿದ್ರೆ +3 ಬಂತು. ಇದಕ್ಕೆ ಸಮ್ ಮಾಡಿದ್ರೆ -7 ಬಂತು. ಇದಕ್ಕೆ ಮಾಡಿದ್ರೆ +7 ಬಂತು. ಸೊ ಹಂಗಾಗಿ ನಮ್ಗೆ ಆನ್ಸರ್ ಅಲ್ಲಿ +3 ಬಂದಿದೆ. ಸೊ ಹಂಗಾಗಿ ಆಪ್ಷನ್ ಬಿ ಇಸ್ ಕರೆಕ್ಟ್ ಅಂತ ಹೇಳ್ಬೇಕು. ಓ AT BT BT AT ಅಪ್ಪ, BT AT ಏನ್ ಮಾಡ್ತೀರಾ? BT AT ಮಾಡ್ತೀರಾ ಮನೇಲಿ ಅಥವಾ ಮಾಡ್ಬೇಕಾ? ಟ್ರಾನ್ಸ್ಪೋಸ್ ಮಾಡ್ಕೊಂಡು ಮಾಡೋದಷ್ಟೇ. ಈಗ BT ಇಲ್ಲಿ ಬಿಡಪ್ಪ, ಮಾಡ್ಬಿಡ ಸುಮ್ಮನೆ ಯಾಕಂತ. BT AT BT ಮಾಡು. BT ಇದು ಮಾಡಪ್ಪ. BT ಇದನ್ನ ಟ್ರಾನ್ಸ್ಫರ್ ಮಾಡ್ಬೇಕು. -1 2 -2 1 ಇದು BT ಆಯ್ತು. ಇಂಟು AT ಮಾಡ್ಬೇಕೀಗ. AT ಟ್ರಾನ್ಸ್ಫರ್ ಮಾಡ್ಬೇಕು. -3 4 2 0 ಆಯ್ತಲ್ವಾ? ಈಗ ಯು ನೋ ಹೌ ಟು ಮಲ್ಟಿಪ್ಲೈ ಟು ಮ್ಯಾಟ್ರಿಸಸ್. ಓಕೆನಾ? ಇಲ್ಲಿ ರೋಸ್ ತಗೋಬೇಕು, ಇಲ್ಲಿ ಕಾಲಮ್ಸ್ ತಗೋಬೇಕು. ಕೇರ್ಫುಲ್ ಆಗಿ ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕು. ಎಲ್ಲಾನು ಮಾಡೋ ಅವಶ್ಯಕತೆ ಇಲ್ಲ. ಓಕೆನಾ? ಫಸ್ಟ್ ಎಲಿಮೆಂಟ್ ಮಾಡಿ ನೋಡಿ. ಏನ್ ಮಾಡ್ತೀರಾ ಈಗ? ಫಸ್ಟ್ ಎಲಿಮೆಂಟ್ ನೋಡಿ. -1 ಮೈನಸ್ ಇಂಟು ಮೈನಸ್ +3 ಬರುತ್ತೆ. -2 ಇಂಟು ಎಷ್ಟು ಬರುತ್ತೆ? -8 ಬರುತ್ತೆ. 3 - 8 ಎಷ್ಟು?
-5 ನಿನ್ಗೆ ಎಲ್ಲಿ ಕಾಣ್ತಾ ಇದೆ? ಮುಗೀತಷ್ಟೇ. ನೀನ್ ಇದನ್ನು ನೀನು ಒಬ್ಬನೇ ಫ್ರೀ ಆಗಿದ್ದಾಗ ಮಾಡ್ಕ್ಯಾ, ಎಕ್ಸಾಮ್ ಅಲ್ಲಿ ಮಾಡ್ಕೊಳಕ್ ಹೋಗ್ಬೇಡ. 3 - 8 -5 ಬಂತು. ಆಪ್ಷನ್ ನೋಡ್ಬೇಕು ನೀವು ಯಾವತ್ತೇ ಆಗಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ. ದಟ್ ಟು ವೈಲ್ ಸಾಲ್ವಿಂಗ್ ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ಸ್, ಒಂದು ಅರ್ಧ ಪ್ರಾಬ್ಲಮ್ ಆದ್ಮೇಲೆ ಆಪ್ಷನ್ ಮೇಲೆ ಕಣ್ಣಾಡಿಸ್ತಾ ಇರ್ಬೇಕು. ಓಕೆ, ಸೊ ಹಂಗಾಗಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಆಪ್ಷನ್ ಬಿ ಮಾತ್ರ ಅಂತ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಸೊ ಆನ್ಸರ್ ನಿಮ್ಗೆ ಇದು -5 ಬರುತ್ತೆ. ಇನ್ನೆಲ್ಲೂ -5 ಇಲ್ಲ ಅಲ್ಲಿ, ಹಂಗಾಗಿ ಇದೆ ಕರೆಕ್ಟ್. The value of tan is ಅಷ್ಟೇ. ಓಕೆ, ಡಿಟರ್ಮಿನೆಂಟ್ ಎಕ್ಸ್ಪ್ಯಾನ್ಷನ್ ಮಾಡಿ ಅಷ್ಟೇ. ಎಕ್ಸ್ಪ್ಯಾಂಡ್ ದ ಡಿಟರ್ಮಿನೆಂಟ್. ಇದು 0 ಥೀಟಾ ನೋಡಮ್ಮ ಸರಿ. ಹೆಂಗಾಗಲಿ ಕ್ವಶನ್ ಅಲ್ಲಿ ಥೀಟಾ ಇರಂಗಿಲ್ಲ ಕಣಜ. ಅದು ಯಾಕೋ ಡೌಟ್ ಹೊಡಿತಾ ಇತ್ತು ನನಗೆ. ಥೀಟಾ ಇರಂಗಿಲ್ಲ. 0ನಾ ಪ್ರಾಬ್ಲಿ? ಅದು ಈ ಥೀಟಾನ 0ನಾ? ಕನ್ಫರ್ಮ್ಲಿ 0, ರೈಟ್? ಎಸ್, ದಿಸ್ ಇಸ್ 0. ಮೇಕ್ ದಿಸ್ ಕರೆಕ್ಷನ್. ಇಟ್ ಇಸ್ 0. ಅದು 0. ಥೀಟಾ ಬರಂಗಿಲ್ಲ ನೋಡಿ. ನಾನು ನೋಡಿದ ತಕ್ಷಣ ಹೇಳಿದ 0 ಥೀಟಾ ಬರಂಗಿಲ್ಲ ಅಂತ. ನೋಡಿ ಈಗ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಅಂದ್ರೆ ವಿಚ್ ಇಸ್ ಈಕ್ವಲ್ ಟು +1 ಇಂಟು ಇದೋಯ್ತು. ಓಕೆನಾ? ಇದೋಯ್ತು tan ಸ್ಕ್ವೇರ್ ಥೀಟಾ +1 + tan ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ವಾಟ್? ಸೆಕೆಂಡ್ ಸ್ಕ್ವೇರ್ ಥೀಟಾ. ಆಪ್ಷನ್ ಡಿ. ಏನ್ ಸರ್ ಇಷ್ಟು ಸಿಂಪಲ್ ಆಗಿ ಮಾಡಿದ್ರಿ? ನಾನು ಎಕ್ಸ್ಪ್ಯಾನ್ಷನ್ ಮಾಡಿದ್ರೆ ಯಾವುದು? ಕಾಲಮ್ 2 ತಗೊಂಡಿದ್ದೀನಿ. ಯಾಕಂದ್ರೆ ನೀವು ಯು ಕ್ಯಾನ್ ಎಕ್ಸ್ಪ್ಯಾಂಡ್ ಡಿಟರ್ಮಿನೆಂಟ್ ಅಲಾಂಗ್ ಎನಿ ರೋ ಆರ್ ಎನಿ ಕಾಲಮ್ ಅಂತ ಹೇಳಿದ್ನಲ್ಲ. ಪ್ರಿಫರಬಲಿ ನಾವು ಚೂಸ್ ಮಾಡೋದು ಏನ್ ಮಾಡ್ತೀವಿ ಹೇಳೋ? ಜಾಸ್ತಿ ಝೀರೋಸ್ಗಳು ಎಲ್ಲಿದಾವ ಅಲ್ಲಿ ಚೂಸ್ ಮಾಡ್ತೀವಿ. ಇಲ್ಲ ಸರ್ ನನ್ಗೆ ಗೊತ್ತಾಗ್ಲಿಲ್ಲ ಸರ್, ಹಣ ನಾರ್ಮಲ್ ಆಗಿ ಮಾಡ್ಕೊಂಡು ಹೋಗು ಅಷ್ಟೇ. ಪ್ಲಸ್ ಮೈನಸ್ ಅಂತ ಹಾಕೊಂಡು ನಾರ್ಮಲ್ ಆಗಿ ಮಾಡ್ಕೊಂಡು ಹೋಗು. ಅವಾಗ ನಿಮ್ಗೆ ಆನ್ಸರ್ ಏನ್ ಬರುತ್ತೆ? ಸೆಕೆಂಡ್ ಸ್ಕ್ವೇರ್ ಥೀಟಾನೇ ಬರುತ್ತೆ. ನಾನು ಯಾಕೆ ಇದನ್ನ ಮಾಡಿದೆ ಅಂದ್ರೆ ಇದ್ರಲ್ಲಿ 2 zeros ಬಂತಲ್ಲ. 0 ಇಂಟು ಎನಿಥಿಂಗ್ ಏನಾಗ್ಬಿಡುತ್ತೆ? 0. ಬಟ್ ಸೈನ್ ಕರೆಕ್ಟ್ ಆಗಿ ಕನ್ವೆನ್ಷನ್ ಕರೆಕ್ಟ್ ಆಗಬೇಕು. ಪ್ಲಸ್ ಮೈನಸ್ ಇದನ್ನ ತಗೊಂಡಿದ್ದೀರ ಅಂದ್ರೆ ಇದು ಪ್ಲಸ್ ಮೈನಸ್ ಆಗುತ್ತೆ. ಇದು ಮೈನಸ್, ಇದು ಪ್ಲಸ್, ಇದೇನಾಗುತ್ತೆ? ಇದು ಮೈನಸ್ ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ನಮಸ್ಕಾರ ಅಣ್ಣ. ಅಣ್ಣ ಅಣ್ಣ ಬಂದಿದ್ರಣ್ಣ, ಮಾಡೋಣ. ಇಲ್ಲಿ 2 ತರ. ಒಂದು ಟ್ರಯಲ್ ಅಂಡ್ ಎರರ್ ಅಂದ್ರೆ ನೀವು ಆಪ್ಷನ್ ಇಟ್ಕೊಂಡು ಚೆಕ್ ಮಾಡೋದು ಒಂದು. ಇಲ್ಲ ಅಂತಂದ್ರೆ ಕ್ರೇಮರ್ ರೂಲ್ ಯೂಸ್ ಮಾಡಿ, ಇಲ್ಲ ಅಂದ್ರೆ ಸೈಮಲ್ಟೇನಿಯಸ್ ಈಕ್ವೇಶನ್ ಯೂಸ್ ಮಾಡಿ. ಇನ್ನೊಂದೆರಡು ಇದಾವೆ ಮಾತ್ರ ಹೇಳ್ಕೊಡ್ಲಾ? ಓಕೆನಾ? ಒಂದು ಮಿನಿಮಮ್ 5 ರಿಂದ 6 ಮೆಥಡ್ ಇದಾವೆ ಇದನ್ನ ಮಾಡೋದಕ್ಕೆ. ಬಟ್ ಸುಮ್ಮನೆ ಅವೆಲ್ಲ ಹೇಳ್ಕೊಟ್ಟು ಆಮೇಲೆ ನಿನ್ಗೆ ಈಗ ಆಕ್ಚುಲಿ ನೀವು ಇವರಿನ ಪ್ಲಾನೆಟ್ ಆಫ್ ಅರ್ತ್ ಅಲ್ವಾ, ಭೂಮಿ ಮೇಲೆ ಇದೀರ ಅಂತ ಅನ್ನಿಸ್ತಾ ಇದೆ. ಆಮೇಲೆ ನಾವೆಲ್ಲ ಮಾರ್ಸ್ ಅಲ್ಲಿ ಇದೀವಿ ಅಂತ ಅನ್ಸ್ಬಿಡುತ್ತೆ. ಓಕೆನಾ? ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಈಗ ಯಾವ್ದು ಮೆಥಡ್ ಮಾಡೋದು ಹೇಳಿ ನೀವೇ? ಟ್ರಯಲ್ ಅಂಡ್ ಎರರ್ ಮಾಡ್ಬಿಡೋಣ. ಒಂದು ಇಕ್ವೇಶನ್ ತಗೊಳ್ಳಿ. 2x - 3y is equal to 30. ಯಾವ್ದು ಸ್ಯಾಟಿಸ್ಫೈ ಆಗುತ್ತೆ ನೋಡೋ? ಇದು ಸ್ಯಾಟಿಸ್ಫೈ ಆಗುತ್ತೆ ನೋಡೋ. ಆಪ್ಷನ್ ಎ ಸ್ಯಾಟಿಸ್ಫೈ ಆಗುತ್ತೆ ನೋಡೋ. ಲೋ ಅಂತಮ್ಮ ಆಫ್ ಮಾಡೋ, ನಿಂದು ಸೌಂಡ್ ಕೇಳಿಸ್ತಾ ಇದೆ. ಲೋ ಅಂತಮ್ಮ, ಹೆಂಗ ಮ್ಯೂಟ್ ಮಾಡೋದು ನನಗೆ ಗೊತ್ತಾಗ್ತಿಲ್ಲ. ಹೇಳಪ್ಪ. ಆಪ್ಷನ್ ಎ ಚೆಕ್ ಮಾಡೋ. ಡೈರೆಕ್ಟ್ ಬರೀತಿ ನೋಡಿ. ಈಗ 2 ಇಂಟು -3 ಎಷ್ಟಪ್ಪ? -6. ಮೈನಸ್ 3 ಇಂಟು 2 ಎಷ್ಟಪ್ಪ? 6. -6 ಎಷ್ಟಪ್ಪ ಆನ್ಸರು? -12. ಬಟ್ ನನ್ಗೇನಪ್ಪ ಬರ್ಬೇಕು? 13. ಆಪ್ಷನ್ ಎ ಅಂತೂ ಅಲ್ಲ. ಎಕ್ಸ್ಗೆ -2 ಹಾಕೊಳ್ಳೋ. ಏನ ಬರ್ತಪ್ಪ? ಆಪ್ಷನ್ ಬಿ ಚೆಕ್ ಮಾಡು. -4. ವೈಗೆ -3 ಹಾಕೊಂಡ್ರೆ ಮೈನಸ್ ಇಂಟು ಮೈನಸ್ ಏನಾಗುತ್ತೆ? +9 ಆಗುತ್ತೆ. ಎಷ್ಟು ಬರುತ್ತೆ ಆನ್ಸರ್? +5 ಬಂತು. +5 ಬಂತು. ಹಂಗಾಗಿ ಇದು ಕೂಡ ಆನ್ಸರ್ ಅಲ್ಲ. ಸಿ ಚೆಕ್ ಮಾಡಪ್ಪ. ಇಲ್ಲಿ +2 ಹಾಕೊಡಿ. ಏನಾಗುತ್ತೆ? ಇದು 4 ಆಗುತ್ತೆ. ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. 4 + 9 ಇದೇನಂತ ಆನ್ಸರ್? 13 ಬರುತ್ತೆ. ಹಂಗಂತ ಇದೆ ಅಂತ ಆನ್ಸರ್ ಅಂತ ಹೇಳಕ್ ಹೋಗ್ಬಿಡಿ. ಡಿ ಚೆಕ್ ಮಾಡಿ ಫಸ್ಟ್. ಡಿ ಚೆಕ್ ಮಾಡಿ. 2 3 ಹಾಕೊಂಬಿಡಿ.
2 3 ಹಾಕೊಂಡ್ಬಿಟ್ರೆ 4 ಮೈನಸ್ 9 ಇಸ್ ಈಕ್ವಲ್ ಟು ಏನ್ ಬರುತ್ತೆ -5 ಬರುತ್ತೆ. ಹಂಗಾಗಿ ಇದು ಅಲ್ಲ. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. ಆಪ್ಷನ್ ಸಿ ಇಸ್ ಕರೆಕ್ಟ್. ಇದು ಆಗಲ್ಲ, ಇದು ಆಗಲ್ಲ, ಇದು ಆಗಲ್ಲ. ಇಲ್ಲಾಂದ್ರೆ ನೀವು ಕ್ರೇಮರ್ಸ್ ರೂಲು ಮಾಡ್ಬೋದು, ನಿಮ್ ಇಷ್ಟ ನೋಡಿ. ದ ವ್ಯಾಲ್ಯೂ ಆಫ್ ಎಕ್ಸ್ ಮಾಡು ಇಲ್ಲವೇ ಮಾಡ್ತಾ ಇರು. ಪ್ಲಸ್ ಮೈನಸ್ ಪ್ಲಸ್ 3 ಇಂಟು ಹೇಳಪ್ಪ ಅಪ್ಪ ಕಂದ 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 ಅಲ್ಲೆಲ್ಲೇ ಕಂದ. ಬೇಸ್ ವಾಯ್ಸ್ ಅಲ್ಲಿ ಮಾತಾಡ್ತಿದ್ದೀನಿ, ಚೆನ್ನಾಗಿದೆ ವಾಯ್ಸ್. ನಂದು ಸಾಯಿ ಕುಮಾರ್ ತರ ಡೈಲಾಗ್ ಹೊಡಿತಿದ್ದೆ ಮುಂಚೆ, ಸ್ವಲ್ಪ ಎನರ್ಜಿ ಕಡಿಮೆ ಆಗಿದೆ, ಇರ್ಲಿ. +2 ಇಂಟು ಹೇಳಮ್ಮ 16 ಮೈನಸ್ 2x ಪ್ಲಸ್ 4 ಇಂಟು -20 ಮೈನಸ್ 0 is equal to -4. Simplify this and get the answer. 3 5s it is 15x. It is 32 plus 32 and minus 4x, and then this is -20 and the -80 is equal to -4. Very good, Pranama. Okay, so 15 minus 4 is what it is, 11x. 11x ಅಂತ ಎಲ್ಲೂ ಬರ್ತಾನೆ ಇಲ್ಲ, ಕರೆಕ್ಟ್ ಆಗಿದೆಯಾ? ಆಯ್ತು, ನೋಡೋಣ. 32 minus 80 ಎಷ್ಟಪ್ಪ? -48. So is equal to -4. So 11x is equal to -4 plus 48. 11x is equal to 44. So x is equal to 11 ones 11 4s. 11 1 11 4s. The characteristic roots. ಎಂತ ಮ್ಯಾಟ್ರಿಕ್ಸ್ ಅಣ್ಣ ಇದು? ಎಂತ ಮ್ಯಾಟ್ರಿಕ್ಸ್ ಅಣ್ಣ ಇದು? ಇಟ್ ಈಸ್ ಎ ಡಯಾಗನಲ್ ಮ್ಯಾಟ್ರಿಕ್ಸ್. ಡಯಾಗನಲ್ ಮ್ಯಾಟ್ರಿಕ್ಸ್ ಅಂತ ಏನಾದ್ರೂ ಕೊಟ್ರೆ, ಸೊ ರೂಟ್ಸ್ ಏನಾಗ್ತವೆ? ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್. ಆನ್ಸರ್ ಏನು? ಡಯಾಗನಲ್ ಮ್ಯಾಟ್ರಿಕ್ಸ್ ಕೊಟ್ರೆ ಡಯಾಗನಲ್ ಎಲಿಮೆಂಟ್ಸ್ ಗಳೇ ಆಗಿರ್ತವೆ. 2 ಮತ್ತೆ -3, 2 ಮತ್ತೆ -3. ನೋಡು, ಅಪ್ಪರ್ ಕೊಟ್ರೆ ಅಥವಾ ಲೋವರ್ ಕೊಟ್ರೆ ಅಥವಾ ಡಯಾಗನಲ್ ಕೊಟ್ರೆ, ಆ ಡಯಾಗನಲ್ ಜಾಗದಲ್ಲಿ ಏನಿರ್ತಾವೋ ಅವೇ ಆನ್ಸರ್. ಓಕೆನಾ? 2 ಮತ್ತೆ -3 ಅಷ್ಟೇ, ಮುಗೀತು. ದಿ ಅಡಜಾಯಿಂಟ್ ಅಣ್ಣ, ಇವೆರಡನ್ನ ಏನ್ ಮಾಡ್ಬೇಕಣ್ಣ? ಇಂಟರ್ಚೇಂಜ್, ಟೋಟಲ್ ಚೇಂಜ್. ಇವೆರಡು ಏನ್ ಚೇಂಜ್? ಸೈನ್ ಚೇಂಜ್. ಇಷ್ಟೇ, ಇಂಟರ್ಚೇಂಜ್, ಸೈನ್ ಚೇಂಜ್, ಮ್ಯಾಟರ್ ಕ್ಲೋಸ್. ಸೊ ಅಡಜಾಯಿಂಟ್ ಇಸ್ ಈಕ್ವಲ್ ಟು 1 4 -2 3. ಏನೋ ತಪ್ಪಾಯ್ತಾ? ಆಪ್ಷನ್ ಎ. ದ ವ್ಯಾಲ್ಯೂ ಆಫ್ ಎಕ್ಸ್ಪ್ಯಾಂಡ್ ಮಾಡಿ, ಎಕ್ಸ್ಪ್ಯಾಂಡ್ ಇಟ್. ಸೊ ವಿಚ್ ಇಸ್ ಈಕ್ವಲ್ ಟು ಇದು ಇಂಟು ಇದು, cos A cos B cos 50 into cos 10 degree minus ಇವೆರಡು. ಓಕೆನಾ? sin 50 into sin 10 degree. This is just like a formula. cos A cos B minus sin A sin B. ಓಕೆ, ಈ ಫಾರ್ಮುಲಾ ನೆನಪಿರ್ಬೇಕು. cos of A plus B ಫಾರ್ಮುಲಾ ನೆನಪಿರ್ಬೇಕು. ಏನಂದ್ರೆ cos A cos B ಮೈನಸ್ ಏನು? sin A sin B. ಇಲ್ಲಿ A ಜಾಗದಲ್ಲಿ ಹೆಂಗ್ ಕಾಣ್ತಾ ಇದೆ? ವಿಚ್ ಇಂಪ್ಲೈಸ್ A ಜಾಗದಲ್ಲಿ ನಿಮ್ಗೆ 50 ಕಾಣ್ತಾ ಇದೆ. ಸೊ B ಜಾಗದಲ್ಲಿ 10 ಕಾಣ್ತಾ ಇದೆ. ಸೊ ವಿಚ್ ಇಸ್ ಈಕ್ವಲ್ ಟು cos ಆಫ್ A ಪ್ಲಸ್ B ಅಂದ್ರೆ 50 ಪ್ಲಸ್ 10. ಸೊ ವಿಚ್ ಇಸ್ ಈಕ್ವಲ್ ಟು cos 60. cos 60 ಡಿಗ್ರಿ ವ್ಯಾಲ್ಯೂ ಎಷ್ಟಪ್ಪ? 1/2. cos 60 ಡಿಗ್ರಿ 1/2 ಅಷ್ಟೇ ಆನ್ಸರ್. ಅಣ್ಣ ಬಂದ್ಬಿಟ್ಟ ಮತ್ತೆ ಶಿಷ್ಯ ಕ್ರೇಮರ್ ಅಣ್ಣ. ಈಕ್ವೇಶನ್ ತಗೊಳ್ಳಿ. 3x plus 4y is equal to 7.
ಆಪ್ಷನ್ ಎ ಹಾಕೊಳ್ಳಿ. ಆಪ್ಷನ್ ಎ 1 1 ಇದೆ. 1 1 ಹಾಕೊಂಡ್ಬಿಡಿ ಏನಾಗುತ್ತೆ 3 3 ಪ್ಲಸ್ 4 ಆನ್ಸರ್ ಏನ್ ಬಂತು 7. 7 ಬಂದ ತಕ್ಷಣ ಅದನ್ನ ಟಿಕ್ ಹಾಕಂಗಿಲ್ಲ. ಓಕೆ, ರಿಮೈನಿಂಗ್ ಚೆಕ್ ಮಾಡ್ಕೊಂತ ಹೋಗಿ. ಎಲ್ಲ ಆಗ್ತಾವ. ಈಗ -1 ಹಾಕಿದ್ರೆ ಇದು -3 -4 ಆಗುತ್ತೆ. ಇದು -7 ಬರುತ್ತೆ. ಸಿ ಎಂ ಬರುತ್ತೆ. ಇದಂತೂ ಆಗಲ್ಲ. ಇದೇನ್ ಬರುತ್ತೆ, ಇದು 3 -4 ಬಂದ್ಬಿಟ್ಟು -1 ಆಗುತ್ತೆ, ಆಗಲ್ಲ. ಡಿ ಆಪ್ಷನ್ ಏನ್ ಬರುತ್ತೆ -3 + 4 ಬರುತ್ತೆ, 1 ಬರುತ್ತೆ, ಇದಾಗಲ್ಲ. ಸೊ ಹಂಗಾಗಿ ಆಪ್ಷನ್ ಎ ಈಸ್ ಕರೆಕ್ಟ್. ಓಕೆನಾ? Then the value of x, determinant x into x, x square minus 9 is equal to 0, x square is equal to +9, so x is equal to plus or minus 3, plus or minus 3. ಗುರು ಇಂಥವೆಲ್ಲ ಕ್ವಶನ್ ಕೇಳಿದ್ರೆ ನೀವು ಏನು ಅದೃಷ್ಟ ಮಾಡಿರ್ತೀರ ಅಂತ. ಫಸ್ಟ್ 80 ಮಾಡ್ಕೊಳ್ಳಿ. 80ಗೆ 2 ಮಲ್ಟಿಪ್ಲೈ ಮಾಡಿ. 80 ಮಾಡಿ. ವಾಟ್ ಈಸ್ 80? ಓಕೆನಾ? -1 3 4 -5 ಟ್ರಾನ್ಸ್ಪೋಸ್ ಮಾಡಿದೆ. ಅದಕ್ಕೆ 280 ಮಾಡಿ. ಅದಕ್ಕೆ 2 ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ -2 8 6 -10. ಸೊ ಎಲ್ಲಿ ಬರುತ್ತೆ -2 8 6? ಆಪ್ಷನ್ ಡಿ ಕಣಪ್ಪ, ಆಪ್ಷನ್ ಡಿ. ಇಫ್ ಎ ಇಸ್ ಅ ಗಿವನ್ ಮ್ಯಾಟ್ರಿಕ್ಸ್ ದೆನ್ ಅಂತ ಕೇಳಿದಾನೆ. ಇದು ಆಕ್ಚುಲಿ ಏನಪ್ಪಾ ಅಂತ ಅಂದ್ರೆ ನಿಮಗೆ ಕನ್ಫ್ಯೂಷನ್ ಮಾಡಕ್ಕೆ ಹಿಂಗ್ ಕೊಟ್ಟಿದ್ದಾನೆ. ಇನ್ವರ್ಸ್ ಫಾರ್ಮುಲಾ ಅಷ್ಟೇ. ಅದು ಇನ್ವರ್ಸ್ ಫಾರ್ಮುಲಾನೇ ಉಲ್ಟಾ ಪಲ್ಟಾ ಮಾಡಿ ಕೊಟ್ಟಿದ್ದಾನೆ. ನಮಗೆ ಏನ್ ಗೊತ್ತು? ನಮಗೆ ಗೊತ್ತು. ಓಕೆನಾ? ನಮಗೆ ಗೊತ್ತು. ಏನ್ ಗೊತ್ತು ನಿಮಗೆ? ಸರ ಎ ಇನ್ವರ್ಸ್ ಇಸ್ ಈಕ್ವಲ್ ಟು 1/determinant A ಇಂಟು, ಇದಂತೂ ಗೊತ್ತಿರೋ ವಿಷಯನಾ? ಅದನ್ನೇ ಫೋಕಸ್ ಆಗಿ ಇಟ್ಕೊಂಡು ಅವನು ರಿಮೈನಿಂಗ್ ನೆಲ್ಲ ಡೆಡ್ಯೂಸ್ ಮಾಡಿದ್ದಾನೆ ಒಂದೊಂದೇ. ಈಗ ಅಡ್ಜಾಯಿಂಟ್ ನ ಅಲ್ಲೇ ಇಟ್ಕೊಳ್ಳಿ. ಆಪ್ಷನ್ ಎ ಡೆಡ್ಯೂಸ್ ಮಾಡ್ತೀನಿ ನೋಡಿ. ಅಡ್ಜಾಯಿಂಟ್ ನ ಅಲ್ಲೇ ಇಟ್ಕೊಂಡು ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಬರುತ್ತಾ? ಬರಲ್ಲ. ಗುರು ಏನೇನೋ ಕೊಟ್ಟಿದ್ದಾನಲ್ಲ ಗುರು, ನನಗೆ ಬೇಜಾರಾಗ್ತಿದೆ. ಅಲ್ಲ ದೆನ್ ಏನು ಅಂತ ಕೇಳಿದಾನಲ್ವಾ? ದೆನ್ ಅಡ್ಜಾಯಿಂಟ್ ಅಲ್ಲೇ ಇಟ್ಕೊಂಡು ಈ ಡಿಟರ್ಮಿನೆಂಟ್ ಹಿಂಗ್ ತಗೊಂಬ. ಏನಾಗುತ್ತೆ ಅವಾಗ? ಡಿಟರ್ಮಿನೆಂಟ್ ಎ ಇಂಟು ಎ ಇನ್ವರ್ಸ್. ಡಿಟರ್ಮಿನೆಂಟ್ ಎನ ಹಿಂಗ್ ತಗೊಂಡು ಹಿಂಗ್ ಕಂಡ್ರೋ ಕ್ರಾಸ್ ಮಲ್ಟಿಪ್ಲಿಕೇಶನ್ ಇಸ್ ಈಕ್ವಲ್ ಟು ಏನ್ ಬರುತ್ತೆ? ಅಡ್ಜಾಯಿಂಟ್ ತಾನೆ. ಇದೆಲ್ಲಿ ಕಾಣ್ತಾ ಇದೆ ನಿಮ್ಗೆ? ಆಪ್ಷನ್ ಎ ಅಲ್ಲ. ಓಕೆನಾ? ಡಿಡಕ್ಷನ್ ಅಷ್ಟೇ. ಸೊ ನಿಮ್ಗೆ ಆಪ್ಷನ್ ಸಿ ಕಾಣ್ತಾ ಇದೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿದೀನಿ ಅಷ್ಟೇ. ಕೊಟ್ಟಿರೋದು ಕಣ. ಈ 2020 ಕೊಟ್ಟಿದ್ದೀನಣ್ಣ. ಓಕೆ, ಡಿಟರ್ಮಿನೆಂಟ್ ಎನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ದೀನಿ. ನಿಮ್ಗೆ ಅವಾಗ ಇದು ಬರುತ್ತೆ. ಕ್ಲಿಯರಾ? ಮಾಡೋಣ ಅಣ್ಣ 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 ಮಾಡೋಣ. ಲ್ಯಾಂಬ್ಡಾ ಸ್ಕ್ವೇರ್ -1 ಪ್ಲಸ್ ಅಣ್ಣ ಡಿಟರ್ಮಿನೆಂಟ್ ಕಂಡಿಡೋಣ. Determinant is equal to -5 plus 12 is equal to 7. Very good. Plus 7 is equal to 0. So that is lambda square minus of -4 lambda plus 7 is equal to 0. Lambda square plus 4 lambda plus 7 is equal to. ಏನ್ರು ಇಷ್ಟು ಚೆನ್ನಾಗಿ ಆನ್ಸರ್ ಹೇಳ್ತಾ ಇದೀರಾ? ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಕಣ್ರು. ಅಪ್ಪ ಏನಪ್ಪ ರೊಚ್ಚಿಗೆದ್ದ ಬಾಲಕರಿಂದ ಏನೋ ಅಂತಾರಲ್ಲ ಆ ಥರ. ಇವನು ಆರ್ಟ್ಗೆ ಟಚ್ ಮಾಡ್ದ ಕಣ.
ಶಿಷ್ಯಂದ್ರು ಅಂದ್ಬಿಟ್ಟು ಆರ್ಟ್ಗೆ ಟಚ್ ಮಾಡ್ಬಿಟ್ಟ ಇವನು. ಮೊದಲೇ ಎದೆ ನೋವ್ತಿತ್ತು, ಇನ್ನು ಎದೆ ಭಾರ ಜಾಸ್ತಿ ಮಾಡ್ಬಿಟ್ಟಲ್ಲೋ, ಜವಾಬ್ದಾರಿ ಜಾಸ್ತಿ ಆಗ್ಬಿಡ್ತೀಗ. ಆಯ್ತು, ಇದನ್ನು ದಯವಿಟ್ಟು ನೀವು ಮಾಡ್ಕೊತೀರಾ ಮನೇಲಿ? ಓಕೆನಾ? ಮಾಡ್ತೀರಾ ಮಾಡ್ಬೇಕಾ? ಮಾಡ್ತೀರಾ? ಓಕೆನಾ? ಮನೇಲಿ ಮಾಡಿ, ಮನೇಲಿ ಮಾಡಿ. ಎಲ್ಲ ನಾನೇ ಮಾಡೋದಂತಲ್ಲ, ನೀವು ಟ್ರೈ ಮಾಡಿ. ಓಕೆನಾ? ಯಾಕಂದ್ರೆ ಡಿಫ್ರೆಂಟ್ ಆಗಿ ಏನಿಲ್ಲ, ಇದು ಮಾಡ್ಸಿರೋ ಪ್ರಾಬ್ಲಮ್ಸ್ಗಳೇ. ಓಕೆನಾ? ಮನೇಲಿ ಮಾಡಿ, ಒಬ್ಬರೇ. ಓಕೆನಾ? ಎ ಸ್ಕ್ವೇರ್ ಮಾಡ್ತೀರಾ? ಸೈಕಾಗಿಟ್ಟಂಗುರು ಅವನು. ಎ ಸ್ಕ್ವೇರ್ ಎ ಇಂಟು ಎ ಮಾಡು, ಏನ್ ಮಾಡಕ್ಕಾಗಲ್ಲ. ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಇಂಟು ಎ. 1 0 2 -1 2 1 -3 1 1 ಇಂಟು ಎ ಸ್ಕ್ವೇರ್. ಎ ಸ್ಕ್ವೇರ್ಗೆ ಶಾರ್ಟ್ ಕಟ್ ಇಲ್ಲ, 2 x 2ಗೆ ಶಾರ್ಟ್ ಕಟ್ ಹೇಳ್ಕೊಟ್ಟಿದ್ದೆ. 3 x 3 ಏನಪ್ಪ? ವೆರಿ ಗುಡ್. 1 0 2 -1 2 1 -3 1 1. ಓಕೆ, ಸೊ ವಿಚ್ ಇಸ್ ಈಕ್ವಲ್ ಟು ರೋಸ್ ಇಂಟು ಕಾಲಮ್ಸ್. ಇಲ್ಲಿ ರೋಸು, ಇಲ್ಲಿ ಕಾಲಮ್ಸ್ ತಗೊಳಪ್ಪ, ಮಲ್ಟಿಪ್ಲೈ ಮಾಡಪ್ಪ ಅಷ್ಟೇ. ಯಾಕ್ರೋ 1 ಇಂಟು 1 ಏನೋ 1, 0 ಇಂಟು ಅದೇನಾಗುತ್ತೆ -0 ಆಗುತ್ತೆ, 2 ಇಂಟು -6 ಆಗುತ್ತೆ. ನೋಡಿಗ ಇಷ್ಟು ಬಂದ ತಕ್ಷಣ ಏನ್ ಮಾಡ್ಬೇಕು ನಿಮ್ ಕೆಲಸ? ಇದಾನ್ಸರ್ ಏನ್ ಬಂತು ಇಲ್ಲಿ? -5 ಬಂತು. -5 ಎಲ್ಲಿ ಕಾಣ್ತಾ ಇದೆ? ಇಲ್ಲ ಏನಲ್ಲಿದೆ, ಇಲ್ಲ ಸಿ ನಲ್ಲಿದೆ. ಅಂದ್ರೆ ಇವೆರಡು ಆಪ್ಷನ್ ತೆಗೆದಾಕ್ತೀರಾ? ಎರಡು ಆಪ್ಷನ್ ಡಿಸ್ಕರ್ಡ್ ಆಯ್ತು. ಒಂದೇ ಎಲಿಮೆಂಟ್ ಮಾಡಿರೋದು, ಎರಡು ಆಪ್ಷನ್ ತೆಗೆದಾಕಿದ್ರಿ. ಇನ್ನೊಂದು ಎಲಿಮೆಂಟ್ ನೋಡಿ, ಇನ್ನೊಂದು ಎಲಿಮೆಂಟ್ ಅಂದ್ರೆ ಇದರಲ್ಲಿ 1 ಇದೆ, ಇದರಲ್ಲಿ 2 ಇದೆ. ನೆಕ್ಸ್ಟ್ ಎಲಿಮೆಂಟ್ ಮಾಡಿದ್ರೆ ಸಾಕು, ಮಿಕ್ಕಿದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಅದೇ ಫಸ್ಟ್ ರೋನ ಸೆಕೆಂಡ್ ಕಾಲಮ್ ಜೊತೆ ಮಾಡ್ಕೊಳ್ಳಿ. 1 ಇಂಟು 0 0, 0 ಇಂಟು 2 0, 2 ಇಂಟು 1 2. ಆನ್ಸರು 2 ಬರಬೇಕು. ಮಿಕ್ಕಿದ ಈ ಎಲಿಮೆಂಟು, ಇಲ್ಲೊಂದು ಎಲಿಮೆಂಟು, ಇಲ್ಲೊಂದು ಎಲಿಮೆಂಟು, ಇಲ್ಲೊಂದು ಎಲಿಮೆಂಟು, ಇಲ್ಲೊಂದು ಎಲಿಮೆಂಟು, ಈ ಎಲಿಮೆಂಟು, ಈ ಎಲಿಮೆಂಟು ದಯವಿಟ್ಟು ಮಾಡಕ್ಕೆ ಹೋಗ್ಬೇಡಿ. ನನಗೆ ಬೇಕಿರೋದು ಏನಪ್ಪ? ಬೇಕಿರೋದು ನಮ್ಗೆ ಇಲ್ಲಿ -5 ಬಂತು, ಇಲ್ಲಿ 2 ಬಂತು. ಇದು 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 ಚುಕ್ಕೆ, ರಂಗೋಲಿ ಆಟ. ರಂಗೋಲಿ ರಂಗೋಲಿ, ಈ ರಂಗೋಲಿ ಅಂತ ನಾನು ಚಿಕ್ಕಡ ಇದ್ದಾಗ ರಂಗೋಲಿ ಅಂತ ಒಂದು ಧಾರಾವಾಹಿ ಬರೋದು. ಓಕೆನಾ? ನಮ್ಮ ಅಮ್ಮದಿರೆಲ್ಲ ಏನ್ ಮಾಡೋರು ಅಂತ ಅಂದ್ರೆ, ಜೋಕಾಲಿನ ರಂಗೋಲಿ ಕಣೋ ಅಂತವ, ಜೋಕಾಲಿ ಅಲ್ಲ, ಕನ್ಫ್ಯೂಸ್ ಆಗಿದ್ಯಾ ಅನ್ಸುತ್ತೆ ಕಣ. ಜೋಕಾಲಿ ರೀಸೆಂಟ್ ಆಗಿ ಬಂದಿದ್ದು ಅನ್ಸುತ್ತೆ, ನಾನು ನೋಡೋದು ರಂಗೋಲಿ. ಓಕೆನಾ? ಈಗ ಅರ್ಧಂಬರ್ಧ ಮುದ್ದೆ ಮಾಡಿದ್ರೆ ಮುದ್ದೆ ತಪ್ಪಲೇನೆ ಬಿಟ್ಟು ಹೊಲ್ಟ್ ಬಿಡೋರು ಹಂಗೆ ಧಾರಾವಾಹಿ ನೋಡಕ್ಕೆ. ಏನ್ ಮಾಡಕ್ಕಾಗಲ್ಲ, ರಂಗೋಲಿ ಅಂದ್ರೆ ಅಷ್ಟೊಂದು ಅಡಿಕ್ಷನ್ ಆಗ್ಬಿಟ್ಟಿದ್ರು ಅವಾಗ ಜಮಾನದಲ್ಲಿ. ಅದೇನೋ 6 ವರ್ಷನೋ 7 ವರ್ಷನೋ ಓಡ್ತಂತೆ ಅದೇನೋ. ಓಕೆ ಬಿಡಿ, ಇವಾಗ ನಮ್ಮ ತರ ಅಲ್ಲ ಜೀವನ, ಏನ್ ಮಾಡಕ್ಕಾಗಲ್ಲ. ನೆನ್ನೆ ಸ್ಟೇಡಿಯಂಗೆ ಹೋಗಿ ಯಾರಾದ್ರೂ ಮ್ಯಾಚ್ ನೋಡಿದ್ರಾ? ಅಯ್ಯೋಪ್ಪ, ಏನ್ ಮಾಡೋದು? ನಾನು ಬದುಕಲೇಬಾರ್ದು ಅಂತಿದ್ದೆ, ಬಟ್ ಆದ್ರೂ ಡಿಪ್ಲೊಮಾ ಹುಡುಗರು ನಾನು ನಂಬಿದ್ದಾರೆ ಅಂತ ನಾನು ಇನ್ನೂ ಜೀವಂತವಾಗಿದ್ದೀನಿ. ಅವ್ರು ಸೋತಿದ್ ನೋಡಿಬಿಟ್ಟು ನನಗೆ ಮೈಯೆಲ್ಲ ರೋಮಾಂಚನ ಆಗಿ, ಬೇಡ ಬಿಡಿಗ. ಡಿಟರ್ಮಿನೆಂಟ್ ಹೇಳಪ್ಪ. 8 7 16 ಇಲ್ಲ, ಇರ್ಲಿ, ತೊಂದರೆ ಇಲ್ಲ, ಇನ್ನೂ ಆಯ್ತಿದೆ ಟೈಮು. 6 4 24. ಓಕೆನಾ? 40 30 40. ಅಡ್ಜಾಯಿಂಟ್ ಮಾಡಿ. ಇದು 8, ಇದೇನಿದು 2 -4 6. ಫಾರ್ಮುಲಾ ಹೇಳ್ಬಿಡಿ, ಹೆಂಗೇನೆ ಬೇಜಾರಾಗಬೇಡಿ. 1 by determinant A into adjoint A. 1 by determinant A is 40. Adjoint A is 8 -4 6 2. 8 2 6 2. Option B. Characteristic equation ಹೇಳಿ. lambda square minus 3 plus 0 ಹಂಗೆ ಹೇಳ್ಬಿಡು ಡಿಟರ್ಮಿನೆಂಟ್ ಏನಾಗುತ್ತೆ ಅಂತ. ಡಿಟರ್ಮಿನೆಂಟ್ A is equal to what? 0.
minus 2 is equal to minus 2 plus minus 2 is equal to 0 ಇಲ್ಲಿ lambda. So it is lambda square minus 3 lambda minus 2 is equal to 0. Option A is a singular matrix. Then ಮಾಡಿ ಪ್ಲಸ್ ಮೈನಸ್ ಪ್ಲಸ್ ಮಾಡಿ x ಇಂಟು 1 minus 2 into minus 1 minus 0 plus 0 into anything 0 ನೇ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ is equal to what 0. ಈ ಥರ್ಡ್ ಒನ್ ಏನು ಮಾಡಕ್ಕೆ ಹೋಗ್ಬಿಡಿ, ಅಲ್ಲಿ 0 ಇದೆಯಲ್ಲ. ಸೊ ಏನಾಗುತ್ತೆ 1 minus 2 ಏನಾಗುತ್ತೆ -1 into x minus x. ಇದು ಫ್ಯಾನ್ ಆಫ್ ಡಿ ಬಂದ್ಬಿಡ್ತೇನವ. ವೆರಿ ಗುಡ್. x ಇಂಟು 1 minus 2 ಇಂಟು ಇದು ಪ್ಲಸ್ಸು ಮೈನಸ್ಸು ಪ್ಲಸ್ಸು, ಆ 0 ಬಿಟ್ಬಿಡಿ. -2 ಇಂಟು ಇದೋಯ್ತು -1 minus 0 which is equal to 0. It is minus x plus 2 minus x plus 2 is equal to 0 kanava. Minus x is equal to minus 2. So then x is equal to 2. X is equal to 2. Very good. Values of x and y. First equation ಬರ್ಕೋ 3x minus 2y ಅಥವಾ ಯಾವ್ದಾರ ಒಂದು ಈಕ್ವೇಶನ್ ತಗೊಂಡ್ಬಿಡು. ಸಿಂಪ್ಲಿ ಯು ಟೇಕ್ ಸೆಕೆಂಡ್ ಈಕ್ವೇಶನ್ ಬೆಸ್ಟ್. ಸೆಕೆಂಡ್ ಈಕ್ವೇಶನ್ ಯಾಕೆ ತಗೊಂಡೆ, ಪ್ಲಸ್ ಇದೆ ಅಲ್ಲ, ಅದಕ್ಕೋಸ್ಕರ 2x plus 3 ಯಾವ್ದು ಬೇಕಾದ್ರೆ ತಗೋಬಹುದು ನೀವು ಈಕ್ವೇಶನ್ ನ. ಆಪ್ಷನ್ ಎ ಚೆಕ್ ಮಾಡಿ. x ಗೆ 2 ಹಾಕೊಳ್ಳಿ, y ಗೆ 1 ಹಾಕೊಳ್ಳಿ. x ಗೆ 2 ಹಾಕಿದ್ರೆ ಏನಾಗುತ್ತೆ, ಇದು 4, y ಗೆ 1 ಹಾಕಿದ್ರೆ 3. ಆನ್ಸರ್ ಎಷ್ಟು ಬಂತು 7. ಬಟ್ ಐ ಶುಡ್ ಗೆಟ್ ವಾಟ್ 8. ಸೊ ಆಪ್ಷನ್ ಎ ಇಸ್ ನಾಟ್ ಕರೆಕ್ಟ್. x ಗೆ 1 y ಗೆ 2 ಹಾಕೊಳ್ಳಿ, x ಗೆ 1 y ಗೆ 2 ಹಾಕೊಳ್ಳಿ. x ಗೆ 1 ಹಾಕಿದ್ರೆ 2 ಆಗುತ್ತೆ, y ಗೆ 2 ಹಾಕಿದ್ರೆ 6 ಆಗುತ್ತೆ. ಬಿ ಓಕೆನಾ? ಅಲ್ಲ, ಆಪ್ಷನ್ ಬಿ ಇರಬಹುದು, ಅದೇ ಅಂತ ಕನ್ಫರ್ಮ್ ಇಲ್ಲ. ಬಟ್ ಇವೆರಡು ಆಗಕ್ಕೆ ಚಾನ್ಸ್ ಇಲ್ಲ ನನಗೆ ಗೊತ್ತಿರೋ ಪ್ರಕಾರ. ಯಾಕಂತ ಅಂದ್ರೆ ಆಪ್ಷನ್ ಸಿ ಏನಾಗುತ್ತೆ ಚೆಕ್ ಮಾಡ್ಬಿಡಿ. ಹೆಂಗೆ x ಗೆ -1 ಹಾಕೊಂಡ್ರೆ ಏನಾಗುತ್ತೆ -2 ಪ್ಲಸ್ ನಿಮ್ಗೆ 3/2 ಬರುತ್ತೆ. ನಿಮ್ಗೆ ಆನ್ಸರ್ -4 + 3 -1/2 ಏನೋ ಬರುತ್ತೆ. ಓಕೆ, ಸೊ ಡಿ ಆಪ್ಷನ್ ಏನ್ ಬರುತ್ತೆ ನಿಮ್ಗೆ, ಇವೆಲ್ಲ ಅವಶ್ಯಕತೆ ಇಲ್ಲ. 1 + 3 ಇದು 4 ಬರುತ್ತೆ. ಆಗಲ್ಲ, ಆಗತ್ತೆ. ಆಪ್ಷನ್ ಬಿ ಇಸ್ ಕರೆಕ್ಟ್. a + 2b ಇದು ನೀವೇ ಮಾಡಿ. ಹಂಗೆ ಹೇಳಿ ನೋಡೋಣ ಡೈರೆಕ್ಟ್ ಆಗಿ. a + 2b ಅಲ್ವಾ ನಾನು ಕೇಳಿರೋದು. a ಏನಿದೆ ನೋಡ್ಕೋ, ಪ್ಲಸ್ 2b ಏನಿದೆ ಮಾಡ್ಕೋ. a ನಲ್ಲಿ ಏನಿದೆ 1 2 3 0 2 1. 2b ನಲ್ಲಿ ಏನಿದೆ, ಏನಿರುತ್ತೆ 2 ಅಂದ್ರೆ 4. ಬಿಡೋ 2 6 0 -14. ಸೊ ಸಿಂಪ್ಲಿಫೈ ದಿಸ್. 1 + 5 ಬರುತ್ತೆ, ಇಟ್ ಇಸ್ 5. ದೆನ್ 10 ಬರುತ್ತೆ. 5 10 ಅಂತ ಇರೋದಲ್ಲಿ 2 ಇದೆ. ಸೊ ಇದಂತೂ ಆಗಲ್ಲ, ಇದು ಆಗಲ್ಲ ಅಂತ ಗೊತ್ತಾಯ್ತು. 3 + 2 5 ಬರಬೇಕು. ಅಯ್ಯೋ, ಅಲ್ಲೂ 5 ಇದೆಯಾ, ಇಲ್ಲೂ 6 ಇದೆಯಾ? ಲಾಸ್ಟ್ ಎಲಿಮೆಂಟ್ ಇಂಪಾರ್ಟೆಂಟ್. 2 ಬರುತ್ತೆ. 2 + 0 ಏನ್ ಬರುತ್ತೆ, 2 ಬರುತ್ತೆ. ಇದು -13 ಬರುತ್ತೆ. ಹಂಗಾಗಿ ಆಪ್ಷನ್ ಎ ಆಗುತ್ತೆ. ಎ ಬಿ ಮಾಡಿ. ಈಗ ಮಲ್ಟಿಪ್ಲೈ ಮಾಡ್ರೋ ಅಂತಮ್ಮ. ಮಲ್ಟಿಪ್ಲೈ ಮಾಡ್ರು. a ಇಂಟು ಬಿ. ಓಕೆ, ಎ ಬಿ ಇಸ್ ಈಕ್ವಲ್ ಟು, ಇಲ್ಲಿ ರೋಸು ಇಲ್ಲಿ ಕಾಲಮ್ಸ್, ಹಂಗೆ ಡೈರೆಕ್ಟ್ ಮಲ್ಟಿಪ್ಲೈ ಮಾಡ್ಕೊಂಬಿಡಿ. 1 ಮತ್ತೆ 0 ಏನ್ ಬರುತ್ತೆ, 1 ಬರುತ್ತೆ. 1 × 1 1, 2 × 0 0. ಓಕೆನಾ? ನೆಕ್ಸ್ಟ್ ಅದು ಮಾಡಿ. 1 × 0 0 + 6 ಬರುತ್ತೆ.
ಇದೆಷ್ಟು ಬರುತ್ತೆ ನೆಕ್ಸ್ಟ್ 1 into 1 1 plus 0 0 plus 9 so it is equal to 1 6 1 9 okay 1619 option C ಆಗುತ್ತೆ ಅಡ್ಜಾಯಿಂಟ್ ಡೈರೆಕ್ಟ್ ಆಗಿ ಹೇಳ್ರಿ ಓಕೆ ಅಡ್ಜಾಯಿಂಟ್ ಡೈರೆಕ್ಟ್ ಆಗಿ ಬರೀರಿ ಹಂಗೆ ಅಂತ ಹೇಳ್ಬೋದು 1 -2 -1 -3 ಡೈರೆಕ್ಟ್ ಆಗಿ ಬರೀ ಆಪ್ಷನ್ ಓಕೆ ಟೈಮ್ ವೇಸ್ಟ್ ಮಾಡೋದು ಬೇಡ ನೆಕ್ಸ್ಟ್ ಒನ್ ದ ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಅಣ್ಣ ಕೊಟ್ಟಿರೋದು ಎಂತ ಮ್ಯಾಟ್ರಿಕ್ಸ್ ಅಣ್ಣ 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 ಇದು ಯಾವ ಮ್ಯಾಟ್ರಿಕ್ಸ್ ಇದು ಅಪ್ಪರ್ ಬೇಡ ಬಿಡು ಟ್ರಯಾಂಗ್ಯುಲರ್ ಕನ್ನಡದಲ್ಲಿ ಬರೆಯಕ್ಕೆ ಹೋದ್ರೆ ಕೆಟ್ಟೋಗ್ಬಿಡುತ್ತೆ ಪದ ಅಪ್ಪರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಹಂಗಾಗಿ ಅಪ್ಪರ್ ಟ್ರಯಾಂಗಲ್ ಇತ್ತು ಅಂತಾನೆ ಡಯಾಗನಲ್ ಎಲಿಮೆಂಟ್ಸ್ ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್ the value of x lf(x) ಮಾಡಿ ಪ್ರಾಡಕ್ಟ್ ತಗೊಳ್ಳಿ x plus 1 into x minus 1 minus 8 is equal to 0 ಇದು a square minus b square a square minus b square minus 8 is equal to 0 x square minus 9 is equal to 0 x square is equal to 9 x is equal to plus or minus 3 ಪರ್ಫೆಕ್ಟ್ ರೂಟ್ ತಾನೆ 9 ಸ್ಕ್ವೇರ್ ರೂಟ್ ಆಗುತ್ತೆ ಸ್ಕ್ವೇರ್ ರೂಟ್ ಅಂದ್ರೆ ಪ್ಲಸ್ ಆರ್ ಮೈನಸ್ 3 ಬರುತ್ತೆ ದ ಸೊಲ್ಯೂಷನ್ ಬೈ ಕ್ರೇಮರ್ಸ್ ರೂಲ್ ಫಾರ್ಮುಲಾ ಕೇಳಿದಾನೆ ಎಕ್ಸ್ ವೈ ಗೆ ಫಾರ್ಮುಲಾ ಯಾವ್ದಪ್ಪ ಆಪ್ಷನ್ ಡಿ ಎಕ್ಸ್ ಗೆ ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ ವೈ ಗೆ ಡೆಲ್ಟಾ ವೈ ಬೈ ಡೆಲ್ಟಾ ಅಷ್ಟೇ ಡೈರೆಕ್ಟ್ ಫಾರ್ಮುಲಾ ನೋ this square is only for 1 not for -1 ಮೈನಸ್ ಸಪ್ರೇಟ್ ಆಗಿರುತ್ತೆ ಅದಾಗುತ್ತೆ ಸೊ ಇದು ಡೈರೆಕ್ಟ್ ಫಾರ್ಮುಲಾ ಇದು ಕೇಳೋಣ ಡೈರೆಕ್ಟ್ ಫಾರ್ಮುಲಾ ಹೇಳು ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ ಆಫ್ -4 plus 3 into lambda plus so you just find the determinant of this determinant ಹೇಳೋಣ ಇದಕ್ಕೆ determinant a is equal to -12 -2 which is equal to -14 so -14 is equal to 0 simplify this lambda square minus of -1 into lambda -14 is equal to 0 it is 11 is lambda square plus lambda -14 is equal to option B. In a square matrix if the elements above principal diagonals are 0 above principal diagonal 0 ittu andre enu definition idu okay na male 0 ittu andre artha ಮಾಡ್ಕೊಳ್ಳಿ ಮೇಲೆ 0 ಇದ್ರೆ ಯಾವುದು ಕೆಳಗೆ 0 ಇದ್ರೆ ಲೋವರ್ ಅಲ್ಲ ಕಣೋ ಲೋ ಅಂಟ ಕನ್ಫ್ಯೂಸ್ ಮಾಡ್ಕೊಂತ ಅಣ್ಣ ಓಕೆ ರೊಚ್ಚಿಗೆದ್ದ ಬಾಲಕ ಓಕೆ ಮ್ಯಾಲ್ 0 ಇತ್ತು ಅಂದ್ರೆ ಲೋವರ್ ಕೆಳಗ್ 0 ಇತ್ತು ಅಂತಂದ್ರೆ ಅಪ್ಪರ್ ಸೊ ಇಲ್ಲಿ ಕೇಳಿರೋದು ಎಲ್ಲಪ್ಪ ಅಬೋ ಮೇಲೆ ಓಕೆನಾ ಮ್ಯಾಲ್ 0 ಇತ್ತು ಅಂತ ಅಂದ್ರೆ ಲೋವರ್ ಆಪ್ಷನ್ ಬಿ ವ್ಯಾಲ್ಯೂ ಸಿಂಗುಲರ್ ಅಂದ್ರೆ ಮಲ್ಟಿಪ್ಲೈ ಮಾಡಿ 4 into x minus 1 minus 4 is equal to 0 4x minus 4 is equal to 0 4x minus 8 is equal to 0 4x is equal to 8 x is equal to 2 inverse of the matrix what is its determinant it is -7 minus 0 which is equal to -7 so what is its adjoint then so adjoint is 7 and this is -1 sign change it is 0 this is what ಇಲ್ಲ ಬರಬೇಕು -5
ಓಕೆ, ಸೊ ಫಾರ್ಮುಲಾ ಗೊತ್ತು, 1 by determinant A into adjoint A, so which is equal to 1 by minus 7, 1 by minus 7 into 7 0 minus 5 1, so 7 0 minus 8. ಓ, ಇಲ್ಲಿ -1 ಬಿಟ್ಟೆ ಅಲ್ವಾ? ಆಪ್ಷನ್ ಎ ಕರೆಕ್ಟ್ ಆಗಿದೆ ನೋಡ್ರು, ಆಪ್ಷನ್ ಎ ಕರೆಕ್ಟ್ ಆಗಿದೆ. -1/7, 7 0 -5 -1. ಈ ಮೈನಸ್ ಎಲ್ಲಿ ಬೇಕಾದ್ರೆ ಬರಿಬೋದು ಅಂತ ಹೇಳಿದೀನಿ, ಕೆಳಗಿದ್ದ ಮೈನಸ್ ಇಲ್ಲಿ ಮೇಲ್ಗಡೆ ಇದೆ, ಸಮಸ್ಯೆ ಇಲ್ಲ. ಸೊ ದ ಐಗನ್ ವ್ಯಾಲ್ಯೂಸ್ ಆಫ್ ದಿ ಮ್ಯಾಟ್ರಿಕ್ಸ್, ಇದೆಂತ ಮ್ಯಾಟ್ರಿಕ್ಸ್ ಇದು? ಇದು ಅಪ್ಪರ ಲೋವರ? ಇದು ಲೋವರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್. ಲೋವರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಆಗಿತ್ತು ಅಂದ್ರೆ ಐಗನ್ ವ್ಯಾಲ್ಯೂಸ್ ಏನಾದ್ರು ಕೇಳದ ಅಂತ ಅಂದ್ರೆ ಅಲ್ಲಿ ಏನಿರ್ತಾವ ಅವೇ, ಡಯಾಗನಲ್ ಎಲಿಮೆಂಟ್ಸ್ ಏನಿರ್ತಾವ ಅವೇ. ಸೊ ಅಂದ್ರೆ 3 and 3 ಅಷ್ಟೇ. ಸೊ ಐಗನ್ ವ್ಯಾಲ್ಯೂಸ್ ಇಸ್ ಈಕ್ವಲ್ ಟು 3, 3. ಸೊ ದ ಮೆಟ್ರಿಕ್ಸ್ ಬಿ, ಮೆಟ್ರಿಕ್ಸ್ ಬಿ ಕೇಳಿದ್ರೆ 2024 ಮೆಟ್ರಿಕ್ಸ್ ಬಿ 2 ಕ್ವಶನ್ ಇದಾವೆ, ಮಾಡೋಣ. ಮೆಟ್ರಿಕ್ಸ್ ಬಿ ಹೇಳಪ್ಪ. ಎ ಕೊಟ್ಟಿದ್ದಾನೆ, ಬಿ ಇದನ್ನ ಕೊಟ್ಟಿದ್ದಾನೆ. ಮೆಟ್ರಿಕ್ ಎನ ತಗೊಂಬಂದು ಇಲ್ಲಿ ಹಾಕೊಳ್ಳಿ, ಏನಾಗುತ್ತೆ? ಎ ತಗೊಬಂದು ಅಲ್ಲಿ ಹಾಕಿ, ಈ ಎನ ತಗೊಬಂದು ಇಲ್ಲಿ ಹಾಕಿ, ಏನಾಗುತ್ತೆ ನೋಡಿ. ಎ ತಗೊಬಂದು ಇಲ್ಲಿ ಹಾಕಪ್ಪ, ಹಾಕು. 3 -2 4 1 ಮೈನಸ್ ಬಿ ಇಸ್ ಈಕ್ವಲ್ ಟು ಇಲ್ಲಿ ಏನ್ ಕೊಟ್ಟಿದ್ದಾನಪ್ಪ? 5 -3 4 6. ನನಗೆ ಬೇಕಿರೋದೇನು? ಬಿ. ಅಂದ್ರೆ ಇದನ್ನ ಈ ಕಡೆ ತಗೊಂಬ, ಇದನ್ನ ಈ ಕಡೆ ತಗೊಂಬ ಅಷ್ಟೇ. ಸೊ ಇದನ್ನ ಹಂಗೆ ಬರ್ಕೋ, 3 -2 4 1 ಮೈನಸ್ ಇದನ್ನ ಈ ಕಡೆ ತಗೊಂಬ, ಏನಾಗುತ್ತೆ? 5 -3 ಮೈನಸ್ ಇಲ್ಲಿ ಹಾಕಿದ್ದೀನಿ, ಓಕೆ, 4 6 ಇಸ್ ಈಕ್ವಲ್ ಟು ಮೈನಸ್ ಬಿ ಹಾಕಿದ್ರೆ ಏನಾಗುತ್ತೆ? ಪ್ಲಸ್ ಬಿ. ಸಿಂಪ್ಲಿಫೈ ಮಾಡು. 3 - 5 ಎಷ್ಟು? -2. -2 ಎಲ್ಲಿ ಕಾಣ್ತಾ ಇದೆ? ಆಪ್ಷನ್ ಸಿ. ಎಲ್ಲ ಮಾಡಕ್ ಹೋಗ್ಬೇಡ. 3 - 5 -2 ಬರುತ್ತೆ. -2 -2 ಪ್ಲಸ್ ಇದು 1 ಬರುತ್ತಾ? ಇದು 4 - 4 0 ಬರುತ್ತೆ. 1 - 6 -5 ಬರುತ್ತೆ. ಸೊ ದಿಸ್ ಇಸ್ ವಾಟ್ ಯುವರ್ ಬೇಸ್. ಓಕೆ, ಸೊ ದೆನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂಡ್ ವೈ ಆರ್ ಅಂತ ಕೇಳಿದಾನೆ. ಎಕ್ಸ್ ಅಂಡ್ ವೈ ಆರ್ ಬಿಡಪ್ಪ, ಕೇಳ ಅಂತ. ಎಕ್ಸ್ ಅಂಡ್ ವೈ ಮಲ್ಟಿಪ್ಲೈ ಮಾಡಿ. 3 ಇಂಟು ಎಕ್ಸ್ ಮಲ್ಟಿಪ್ಲೈ ಮಾಡಕ್ ಹೇಳಿದೆ. 3 ಇಂಟು ಎಕ್ಸ್ ಏನಪ್ಪ? 3x. 4 ಇಂಟು ವೈ -4y ಇಸ್ ಈಕ್ವಲ್ ಟು 10. ಇನ್ನೊಂದು ಈಕ್ವೇಷನ್ ಏನಾಗುತ್ತೆ? 9 ಇಂಟು ಎಕ್ಸ್ 9x ಪ್ಲಸ್ 2y ಇಸ್ ಈಕ್ವಲ್ ಟು ವಾಟ್? ಇಟ್ ಈಸ್ 2. ಸೈಮಲ್ಟೇನಿಯಸ್ ಆಗಿ ಸಾಲ್ವ್ ಮಾಡಿ, ಅಥವಾ ಟ್ರಯಲ್ ಅಂಡ್ ಎರರ್ ಮಾಡಿ, ಅಥವಾ ನಮ್ಮಣ್ಣ ಇದನ್ನಲ್ಲ, ಯಾರು? ಕ್ರ್ಯಾಮರ್, ಅವನು ಕರ್ಕೊಂಬನ್ನಿ. ಸೊ ಹಂಗಾಗಿ ನಿಮ್ಮಿಷ್ಟ. ಆನ್ಸರ್ ಏನು ಹೇಳಿ ನೋಡೋಣ. ಟ್ರಯಲ್ ಅಂಡ್ ಎರರ್ ಮಾಡ್ಬಿಡೋಣ. ಸೊ ಯಾವ್ದು ತೊಗೊಳೋಣ? ಇದು ತೊಗೊಳೋಣ. ಐ ಆಮ್ ಟು ಟೇಕ್ ದಿಸ್ ಒನ್, ಅಥವಾ ಯಾವ್ದನ್ನ ತಗೊಳ್ಳಿ, ನಿಮ್ಮಿಷ್ಟ. ಇದನ್ನ ತಗೊಂಡ್ಬಿಡ್ಲಾ? ಇದನ್ನ ತಗೊಂಡ್ಬಿಡೋಣ. ಆಪ್ಷನ್ ಎ ಚೆಕ್ ಮಾಡಿ. ಆಪ್ಷನ್ ಎ ಆಗುತ್ತೆ ನಮ್ಮ 2/3 ಹಾಕಿದ್ರೆ 3 ಇಂಟು ಎಕ್ಸ್ ಅಂದ್ರೆ 2/3 ಮೈನಸ್ 4 ಇಂಟು -2. ಆನ್ಸರ್ ಏನ್ ಬಂತು ನೋಡು. 3 3 ಕ್ಯಾನ್ಸಲ್ ಆಯ್ತು, 2 ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ 8 ಆಗುತ್ತೆ. 2 + 8 ಎಷ್ಟು? 10 ಬಂತು. ಇಟ್ಕೊಳ್ಳಿ, ಇದನ್ನ ಇಟ್ಕೊಳ್ಳಿ. ಓಕೆ, ಮತ್ತೆ ಈ 3 ಚೆಕ್ ಮಾಡೋದ್ರ ಬದಲು ಒಂದು ಸ್ಯಾಟಿಸ್ಫೈ ಆದ್ರೆ ಅದನ್ನ ತಗೊಂಬಂದು ಮತ್ತೆ ಇಲ್ಲಿಗೆ ಹಾಕೊಳ್ಳಿ. ಈಗ ಇದಕ್ಕೆ ಮತ್ತೆ 3 ಚೆಕ್ ಮಾಡಿ ಇಲ್ಲ ಅಂತ ಪ್ರೂವ್ ಮಾಡೋದ್ರ ಬದಲು ಒಂದು ಸ್ಯಾಟಿಸ್ಫೈ ಆಯ್ತು ಅಂದ್ರೆ ಇದನ್ನೇನೇನೆ ಇದಕ್ಕೂ ಹಾಕಿ ನೋಡಿ, ಚೆಕ್ ಮಾಡ್ಬಿಡಿ. ಇದಕ್ಕೂ ಚೆಕ್ ಮಾಡ್ಬಿಡಿ, ಇದಕ್ಕೆ ಹಾಕೊಳ್ಳಿ. 9 ಇಂಟು ಎಕ್ಸ್ ಅಂದ್ರೆ ಏನಪ್ಪ? 2/3 ಪ್ಲಸ್ 2 ಇಂಟು -2. ಸಿಂಪ್ಲಿಫೈ ಮಾಡಿ. 3 1 3 3 ಇಲ್ಲಿ 3 ಬಂದಿರುತ್ತೆ. 3 2 ಎಷ್ಟಾಗುತ್ತೆ? 6 -4. 6 - 4 ಎಷ್ಟು? 2. ಎಸ್, ಅದೇ 2 ಬಂದಿದೆ. ಇಲ್ಲೂ ಅದೇ 10 ಬಂದಿದೆ. ಸೊ ಹಂಗಾಗಿ ಆಪ್ಷನ್ ಇದು ಆಪ್ಷನ್ ಎ ಇಸ್ ಕರೆಕ್ಟ್. ಮಿಕ್ತವ ಯಾವ ಆಗಲ್ಲ. ನೀವು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಆಪ್ಷನ್ ನಿಮ್ಗೆ 2 ಸ್ಯಾಟಿಸ್ಫೈ ಆಗಿದೆ ಅಂತಂದ್ರೆ ನೀವು 3 ಆಪ್ಷನ್ ಚೆಕ್ ಮಾಡೋ ಅವಶ್ಯಕತೆ ಇಲ್ಲವಲ್ಲ. ಸುಮ್ಮನೆ ಟೈಮ್ ಜಾಸ್ತಿ ಇದೆ ಅಂತಂದಾಗ ಸುಮ್ಮನೆ ಚೆಕ್ ಮಾಡಿ. ಎಲ್ಲ ಆನ್ಸರ್ 100% ಆನ್ಸರ್ ಮಾಡಿದಾದ್ಮೇಲೆ ಫ್ರೀ ಆಗಿರ್ತೀರಲ್ಲ, ಚೆಕ್ ಮಾಡಿ. ಅವಾಗ ಇದಕ್ಕೆ ಆನ್ಸರ್ ಹೇಳಿ. ಎ ಇನ್ವರ್ಸ್ ಹೇಳಿ, ಬೇಗ ಹೇಳಿ. ಡಿಟರ್ಮಿನೆಂಟ್ ಹೇಳಿ.
What is the determinant? Minus 6 plus 12 is equal to what? Plus 6. So what is its adjoint? Adjoint is equal to 3. This is minus 2 minus 6 plus 2, right? So A inverse formula enama 1 by determinant A into adjoint A. So which you get what? 1 by determinant A is 6 into adjoint is 3 minus 6 2 minus 2. So L ಕಾಣ್ತಾ ಇದೆ 3 minus 6 2 minus ಏನಾಗಿದೆ ಇವೆರಡು ಸೈನ್ ಇಂಟರ್ಚೇಂಜ್ ಮಾಡಿದೀವಾ 3 minus 2 ಆಗಿದೆ ಇದು ಸೈನ್ ಕೂಡ ಚೇಂಜ್ ಮಾಡಿದೀವಿ ಸಮಸ್ಯೆ ಇಲ್ಲ and then one determinant ಕರೆಕ್ಟ್ ಆಗಿದೆ ನೋಡಿ minus 6 plus 12 6 to 12 ಆಯ್ತು 6 ಕರೆಕ್ಟ್ ಆಗಿದೆ 1 by 6 ಇದೆ ಇದೊಂದು ನಂಬರ್ ಚೇಂಜ್ ಆಗಿದೆ ಅಲ್ಲ ಪ್ರಾಬಬ್ಲಿ ಇದು minus 6 ಇರಬಹುದೇನೋ ಅಲ್ವಾ ಕ್ವಶನ್ ಕರೆಕ್ಟ್ ಆಗಿದೆಯಾ ನೋಡ್ರಿ ಈ 1/6 ಮಲ್ಟಿಪ್ಲೈ ಮಾಡೋದು ಸಿಗಲ್ಲ ಅಲ್ವಾ 1/6 ಮಲ್ಟಿಪ್ಲೈ 1 ಫ್ರಾಕ್ಷನ್ ಬಂದ್ಬಿಡುತ್ತೆ ಮತ್ತೆ ಫ್ರಾಕ್ಷನ್ ಎಲ್ಲ ಬೇಡ ಇದು ಗ್ರೇಸ್ ಹಂಗಾದ್ರೆ ಪ್ರಾಬಬಲಿ ಇದು 6 ಇರ್ಬೋದಾ ಅದು 6 ಆದ್ರೆ ಕರೆಕ್ಟ್ ಆಗುತ್ತಲ್ಲ ಇದು 6 ಆದ್ರೆ ಕರೆಕ್ಟ್ ಆಗುತ್ತಲ್ವೇನಪ್ಪ ಎಲ್ಲ ಕರೆಕ್ಟ್ ಆಗಿ ಬರುತ್ತೆ ಇಲ್ಲ ಇದು 6 ಆಗಬೇಕು ಇಲ್ಲ ಇದು -6 ಆಗಬೇಕು ಇಲ್ಲಿ ಕೆಳಗಡೆ 6 ಇರ್ಲಿ ಇಲ್ಲ ಅಂದ್ರೆ ಇದು ಮೈನಸ್ ಮಾಡ್ಕೊಳ್ಳಿ ಕರೆಕ್ಟ್ ಆಗುತ್ತೆ ಒಟ್ಟಿಗೆ ಮೆಥಡ್ ಗೊತ್ತಲ್ವೇನ್ರ ಬಿಡ್ರೋ ಆಪ್ಷನ್ ಏನ್ ಮಾಡ್ಕೊಳ್ರ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡ್ರಿ ಎಷ್ಟು ಮಾತಾಡಿದ್ರು ಅಷ್ಟೇ ಹೊಡೆದಾಡಿದ್ರು ಅಷ್ಟೇ ಓಕೆ ಸೊ x plus y ಫಸ್ಟ್ ಈಕ್ವೇಶನ್ ತಗೊಳ್ರು x plus y ಎರಡನ್ನು ಕೂಡಿದ್ರೆ ಆನ್ಸರ್ ಏನ್ ಬರ್ಬೇಕಂತೆ ಎರಡನ್ನು ಕೂಡಿದ್ರೆ 3 ಬರ್ಬೇಕಂತೆ ಆಪ್ಷನ್ ಚೆಕ್ ಮಾಡೋ ಏನ್ ಬರ್ತಾವ 1 minus 2 ಆನ್ಸರ್ ಏನ್ ಬಂತು -1 ಬಂತು ಆಗಲ್ಲ ಕಣೋ 1 plus 2 ಏನ್ ಬಂತು 3 ಬಂತು ಇದಾಗಲ್ಲ ಕಣೋ ಸಿ -1 minus 2 ಆನ್ಸರ್ ಏನ್ ಬಂತು -3 ಆಗಲ್ಲ ಕಣೋ -1 plus 2 ಆನ್ಸರ್ ಏನ್ ಬಂತು 1 ಬಂತು ಆಗಲ್ಲ ಕಣೋ ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ಕರೆಕ್ಟ್ ನಮಸ್ಕಾರ ಒಳ್ಳೇದಾಗ್ಲಿ ಇಲ್ಲಿಗೆ ಎಲ್ಲಾ ಕ್ವಶನ್ ಮಾಡಿದೀನಿ ಏನೋ ಡೌಟ್ ಇದ್ರೆ ನೀವು ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಗುಡ್ ನೈಟ್